ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಜೂನ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಸೌಭಾಗ್ಯ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇಷ್ಟೊಂದು ಆಸೆ ಯಾಕೆ? ತುಂಬ ಇವತ್ತು ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬುದ್ಧ ಯಾವತ್ತೋ ಇದನ್ನ ತಿಳಿಸ್ಕೊಟ್ಟಿರೋದು. ಆದರೂ ನಮಗೆ ಆಸೆ ಇರಬೇಕು ಮಕ್ಕಳೇ. ನಾನು ಹೇಳ್ತೇನೆ, ಆಸೆ ಇರಬೇಕು. ಆಸೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಪುಟ್ಟು ಕೂಡಬೇಕು, ಒಂದು ಪುಟ್ಟು ಮನೆ ಮಾಡ್ಕೋಬೇಕು, ಒಂದು ಪುಟ್ಟು ಬದುಕು ಕಟ್ಕೋಬೇಕು, ಒಂದು ಪುಟ್ಟು ಇಂಕ್ರಿಮೆಂಟ್ ಬೇಕು. ವಿಪರೀತ ಆಸೆ, ದುರಾಸೆ ಜೀವನದ ಶೈಲಿಯನ್ನೇ ವ್ಯತ್ಯಾಸ ಮಾಡಿಟ್ಬಿಡುತ್ತೆ, ದಾರಿ ತಪ್ಪಿಸ್ಬಿಡುತ್ತೆ. ಇವತ್ತು ಆಗ್ತಿರೋದೇ. ಇವತ್ತಿನ ಜನ್ರೇಷನ್ ನಾನು ನೋಡ್ತಿದ್ದೇನಲ್ವಾ, ಅವ್ರು ತಗೊಳ್ಳೋ ನಿರ್ಧಾರಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿಟ್ಬಿಡುತ್ತೆ. ಕದನ, ಕಲಹ, ಜಗಳ. ನಿಜವೇ, ನಮ್ಮ ಯೋಗ್ಯತೆಗಿದ್ದು ಇದು ಸರಿಯಾ? ನೋಡಿ, ಒಮ್ಮೆ ಶಿವನನ್ನ ಒಬ್ಬ ಮಾವುತ, ಒಂದು 16 ಆನೆಗಳನ್ನು ನೋಡ್ಕೊಳ್ತಿದ್ದಂಥ ಮಾವುತ ಅಂದರೆ ನಿಮಗೆ ಗೊತ್ತಿದೆ, ಆನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ನೋಡ್ಕೋತಿದ್ದ. ತಕ್ಕ ಮಟ್ಟಿಗೆ ದೇವರು ಕೊಟ್ಟಿದ್ದ. ಆದರೂ ಅವನಿಗೊಂದು ಆಸೆ, ನಾನೊಂದು 1000 ಆನೆಗಳ ಮಾವುತ ಆಗ್ಬೇಕು, ಯಜಮಾನ ಆಗ್ಬೇಕು. ಮಾವುತ ಅಲ್ಲ, ಒಂದು ಆನೆನ್ ಸಾಕೋದೇ ಕಷ್ಟ. 1000 ಆನೆಗಳು ಅಂದ್ರೆ ಅವನು ದಳಪತಿಯೇ. ಅಂಥದ್ದೊಂದು ಬಂದ್ಬಿಟ್ರೆ ಅನ್ನತಕ್ಕಂಥದ್ದು. ಮಾವುತನಾಗಿ ಬೇರೆ ಮಾವುತರಿಗೂ ಟ್ರೈನಿಂಗ್ ಮಾಡ್ತಿದ್ದಂಥ ಒಬ್ಬ ಮಾವುತ ಕಾರ್ಯನಿರ್ವಾಹಕ, ಟೀಮ್ ಲೀಡರ್ ಅಂತ ಇಟ್ಕೊಳ್ಳಿ. ಕೋರಿಕೆ ತುಂಬ ಪ್ರಬಲವಾಗೋಯ್ತು ಅವನಿಗೆ. ಇನ್ನು ಎಷ್ಟು ದಿನ ಈ ಒಂದು ಆನೆ ಲದ್ದಿ ಎತ್ಕೊಂಡು? ಒಂದು 10 ಆನೆಗಳು ನೋಡ್ಕೋತಿದ್ದೀನಿ, ನಿಜವೇ. ಆನೆಗಳು ನನ್ನ ಕಂಟ್ರೋಲಲ್ಲಿದೆ, ನಿಜವೇ. ಆದರೆ ಆನೆಗಳು ಒಡೆಯ ನಾನಲ್ವಲ್ಲ. ಒಂದು ಆನೆನ ಸಾಕಬೇಕು, ಒಬ್ಬ ಮಾವುತನನ್ನು ಸಾಕಬೇಕು ಅಂದರೆ ಒಂದು ಭಾರಿ ದೊಡ್ಡ ಶ್ರೀಮಂತ ಆಗಿರಬೇಕು. ಆನೆ ಹೊಟ್ಟೆ ತುಂಬಿಸೋಕ್ಕಾಗುತ್ತೇನ್ರಿ? ಯಾವುದೋ ಯೋಗ, ಅದು ಯೋಗಗಳು ಅಂತ ಹೇಳ್ತಾರೆ. ಸರಿ, ಒಮ್ಮೆ ಆತನಿಗೆ ಆ ಕೋರಿಕೆ ಪ್ರಬಲವಾಗಿ ಶಿವನ ತಪಸ್ಸು ಕೂತ್ಕೊಂಡ. ಶಿವನೂ ಮೆಚ್ಕೊಂಡ, ಬಂದ. ಏನ್ ಬೇಕು ಹೇಳು ಮಗು ಅಂತ. 1000 ಆನೆಗಳ ಒಡೆಯನಾಗಬೇಕು ನಾನು. ಹೌದಾ? ಸರಿ, ಆಯ್ತು, ತಗೋ. ಏನು ಕನಕವೃಷ್ಟಿಯೇ, 1000 ಆನೆಗಳು ಅಂದ್ರೆ ದಳಪತಿಯೇ. ಒಂದು ಊರಲ್ಲ, ತಾಲೂಕಲ್ಲ, ಜಿಲ್ಲೆ ಅಲ್ಲ, ಒಂದು ರಾಜ್ಯ ಮಟ್ಟದಷ್ಟು ದೊಡ್ಡ ಶ್ರೀಮಂತ, ಕುಬೇರ, ಅಪರ ಕುಬೇರ. ಏನು ಮತ್ತಲ್ಲಿ ತೇಲ್ತಿದ್ದಾನೋ, ಏನು ನನಗೆ ಯಾವುದು ತೊಂದರೆ ಇಲ್ಲ. ಈ ರೀತಿ ಅವನಲ್ಲಿ ದಿನನಿತ್ಯ ಶಿವ ಪೂಜೆ. ಮತ್ತೆ ಶಿವ ಇನ್ನೊಮ್ಮೆ ಬರ್ತಾನೆ. ತೃಪ್ತಿ ಇದೆಯಾ? ಸಮಾಧಾನ ಇದೆಯಾ ನಿನಗೆ? ಕೇಳಿದ್ ಸಿಕ್ತಲ್ವಾ ಅಂತ. ಸಿಕ್ತು ಸ್ವಾಮಿ. ನನಗೆ ಮಾವುತನಾಗಿ ಕೆಲಸ ಮಾಡ್ತಿದ್ನಲ್ವಾ, ಇಲ್ಲೂ ಒಂದು 10 ಆನೆಗಳನ್ನು ತಿದ್ದೋ ಶಕ್ತಿ ಕೊಟ್ಟಿದ್ದಾನೆ, ನೀನೇ ಕೊಟ್ಟಿರೋದು. ಆದರೂ ಎಲ್ಲೋ ಈ ಒಂದು ಆನೆಗಳಿಗೆ ಯಜಮಾನ ಆಗಬೇಕು ಅನ್ನೋದೊಂದು ಆಸೆ. ಅವಾಗ ಆಟೋಮೆಟಿಕಲಿ ಬಂಗಾರ, ಕನಕವೃಷ್ಟಿ, 100 ಮಾವುತರುಗಳು ಕೆಲಸ, ಅದರ ಕೆಳಗಡೆ ಕೆಲಸಗಾರರು, ಅರಮನೆ ಅಂತ ಮನೆ ಎಲ್ಲ, ಹೆಂಡತಿ ಮಕ್ಕಳು ಎಲ್ಲ. ಅವನಲ್ಲಿ ಒಂದು ತೃಪ್ತಿ ಭಾವ. ಹೇಳ್ತಾನೆ, ಸ್ವಾಮಿ ತೃಪ್ತಿಯಾಗಿದ್ದೇನೆ. ಸರಿ, ಖುಷಿ ಆಯ್ತು. ನಾನೊಂದು ಕೇಳ್ತೇನೆ, ಕೊಡ್ತೀಯಾ? ಶಿವಯ್ಯ, ಯಾಕೆ ಸ್ವಾಮಿ? ಇವತ್ತು ನೀನೇ ಎಲ್ಲ ಕೊಟ್ಟಿರೋದು, ನಿನಗೆ ನಾನು ಕೊಡೋಕ್ಕಾಗೋದಿಲ್ಲ. ಭಗವಂತ? ನೀನು ಕೇಳಿದಷ್ಟು ಕೊಟ್ಟಿದ್ದೀಯ ನನಗೆ. ಕೇಳಿದ ತಕ್ಷಣ ಅಷ್ಟೂ ಕೊಟ್ಟಿದ್ದೀಯ.
ಇದಕ್ಕಿಂತ ತೃಪ್ತಿ ಇನ್ನೇನಿದೆ ಅಂತ ಹೇಳಿಬಿಟ್ಟು ಏನು ಬೇಕು ಕೇಳಿ ಅಂತ. ನನಗೇನು ಇಲ್ಲಪ್ಪ, ಕುದುರೆದು ಈ ಆನೆದು ದಂತ ಅದರಲ್ಲಿ ಏನೇನೋ ಮೂರ್ತಿಗಳು ಮಾಡ್ತಾರೋ ಒಂದು ಪುಟ್ಟ ಮೂರ್ತಿ ನೀನು ಬರೋವಾಗ ತೊಗೊಂಡು ಬಂದು ಕೊಟ್ಬಿಡು ನನಗೆ. ಖಂಡಿತ ಈಗಲೇ ಕೊಡ್ತೀನಿ ಸ್ವಾಮಿ, ಏನು ಬರೋವಾಗ, ನೀನು ನನ್ನನ್ನು ಬಂದು ಭೇಟಿಯಾಗುವಾಗ ಬಂದು ಕೊಡಬೇಕು ಅಂತ ಹೇಳ್ತಾರೆ. ನಾನು ಯಾವಾಗ ಸ್ವಾಮಿ ಭೇಟಿ ಆಗೋದು? ಇದೆಲ್ಲ ಮುಗಿದ ಮೇಲೆ ಬರ್ತೀಯಲ್ಲ ವಾಪಸ್ ನನ್ನ ಲೋಕಕ್ಕೆ, ಕೈಲಾಸ ಲೋಕಕ್ಕೆ, ಆಗ ತಗೊಂಡು ಬಾ ಅಂತ. ಹಾಗೆ ಹೇಳಿ ಶಿವಯ್ಯ ಹೊರಟೋಗ್ತಾನೆ. ಇವನಿಗೆ ತಲೆಯಲ್ಲಿ ನಾಟುತ್ತೆ ಆ ಪ್ರಶ್ನೆ, ವಾಪಸ್ಸು ಹೆಂಗೆ ಹೋಗ್ತೀನಿ ನಾನು? ನಿಜವೇ, ಶಿವಯ್ಯನ ಹತ್ರ ಹೋಗಿ ಸೇರೋದು ಒಂದೇ ದಾರಿ, ಸತ್ತ ಮೇಲೆ ನಮ್ಮ ಆತ್ಮ ಹೋಗಿ ಸೇರುತ್ತೆ. ಹೆಂಗೆ ಎತ್ಕೊಂಡು ಹೋಗೋಕ್ಕಾಗುತ್ತೆ? ಒಂದು ಹುಲ್ಲು ಕಡ್ಡಿ ಕೂಡ ಎತ್ಕೊಂಡು ಹೋಗೋಕ್ಕಾಗೋದಿಲ್ವಲ್ಲ. ಓಹೋ, ನಾನು ಅತ್ಯಾಸ ಪಟ್ಟು ಬಿಟ್ಟೆ. ಇದ್ರಲ್ಲಿ ತೃಪ್ತಿ ಇರಬೇಕಿತ್ತು, ಹಂಚಬೇಕು. ನಾನು ಶಿವಯ್ಯನ ಹತ್ರ ಹೋಗಬೇಕು ಅಂದರೆ ಈ 1000 ಆನೆಗಳ ಪುಣ್ಯ ಕಟ್ಕೊಂಡು ಹೋಗಬೇಕು ಅಂತ ಆವತ್ತಿನಿಂದ ಹಂಚಲಿಕ್ಕೆ ಶುರು ಮಾಡುತ್ತೆ. ಇವತ್ತು ನೀವು 1000 ಆನೆಗಳಷ್ಟು ಹಂಚಿ ಅಂತ ನಾನು ಹೇಳೋದಿಲ್ಲ ಮಕ್ಕಳೇ, ಯಾವಾಗಲೂ ಹೇಳ್ತಿರ್ತಾನೆ. ಈ ಒಂದು ವಸುದೈವ ಕುಟುಂಬಕಂ, ಈ ಒಂದು ಕಲಿಯುಗಕ್ಕೆ ಶಾಪ, ಕಾಪಾಡೋರಿಲ್ಲ, ಕೇಳೋರಿಲ್ಲ. ನೋಡಿ, ತಿಂಗಳಿಗೊಮ್ಮೆ ಒಂದು 4 ಹಣ್ಣು, ಒಂದು 10 ಹಣ್ಣು, ಮೂಸಂಬಿಯೋ ಬಾಳೆಹಣ್ಣು, ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆಗಳು ಇರ್ತವೆ. ಹೋಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾನೆ ಅಂದರೆ ಅವನಿಗೆ ಯಾವ ಸ್ಥಿತಿ ಇರುತ್ತೆ? ಹೌದಲ್ವಾ? ಡಾಕ್ಟ್ರ್ ಏನು ಹೇಳ್ತಾರೆ? ಯು ಶುಡ್ ಕನ್ಸ್ಯೂಮ್ ಫ್ರೂಟ್ಸ್. ಒಳ್ಳೆ ಹಣ್ಣು ತಿನ್ಬೇಕ್ರಿ, ಹಣ್ಣಿನ ಜ್ಯೂಸ್ ತೊಗೋಬೇಕ್ರಿ, ಪ್ರೋಟೀನ್ಸ್ ತೊಗೋಬೇಕ್ರಿ. ಏನೋ ಕಾಯಿಲೆ ಆಗಿ ಆಸ್ಪತ್ರೆಗೆ, ಅವನ ಹತ್ರ ಅಷ್ಟು ದುಡ್ಡು ಇದ್ದಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಅಡ್ಮಿಷನ್, ಲಕ್ಷಗಳು ಬೆಳೆಯೋದು. ಅಲ್ಲೊಂದು ಥೀಮೇ ಇದೆ, ಏನು ಗೊತ್ತಾ? ಒನ್ಸ್ ಎ ಪೇಷಂಟ್ ಇಸ್ ಕ್ಯೂರ್ಡ್, ಎ ಕಸ್ಟಮರ್ ಇಸ್ ಲಾಸ್ಟ್ ಅಂತೆ. ನಂಬ್ತೀರಾ? ನನಗೊಬ್ಬ ಬಹುದೊಡ್ಡ ಆಸ್ಪತ್ರೆಯ ನಿರ್ದೇಶಕರು ಕುಳಿತುಕೊಂಡು ಹೀಗೆ ಚರ್ಚೆ ಮಾಡಬೇಕಾದ್ರೆ ಜಾತಕ ವೈದಿಕ ಅನ್ನತಕ್ಕಂಥದ್ದಿರುತ್ತೆ. ಏನೋ ಈ ತಾಯಿ ವಾಗ್ದೇವಿ ನನಗಂಥವ್ರ ಜೊತೆ ಒಂದು ಗೈಡೆನ್ಸ್ ಮಾಡಲಿಕ್ಕೆ ತುಂಬ 100 ವೈದ್ಯಕೀಯ ಸಂಸ್ಥೆಗಳು, ವ್ಯವಸ್ಥೆಗಳು, ಅಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಚೇರ್ಮನ್ಗಳು ಇದ್ದಾರೆ ದೈವಾನುಗ್ರಹದಿಂದ. ಅವರ ಪ್ರಶ್ನೆಗಳಿಗೆ ನನ್ನ ಪ್ರಶ್ನೆ ನನಗೇನೂ ಇಲ್ಲ, ನಾನು ಹೋಗೋದು ಇಲ್ಲ, ನನಗೆ ಬೇಕು ಇಲ್ಲ. ಕರೆಸ್ತಿರ್ತಾರೆ, ಹೋಗ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅವರು ಒಂದು ದೊಡ್ಡ CEO ಹೇಳ್ತಿದ್ದಂಥದ್ದು, ಒನ್ಸ್ ಎ ಪೇಷಂಟ್ ಈಸ್ ಕ್ಯೂರ್ಡ್, ಎ ಕಸ್ಟಮರ್ ಈಸ್ ಲಾಸ್ಟ್ ಅಂತ. ಅಮ್ಮ ರಾಮಚಂದ್ರ, ಇದೇನೋ ಇದು ಅಂತ ನೋಡಿ. ಎ ಪೇಷಂಟ್ ಈಸ್ ಕ್ಯೂರ್ಡ್ ಅಂದರೆ ಬಂದಿರತಕ್ಕಂಥ ಒಂದು ರೋಗಿಯ ಕಾಯಿಲೆ ಎಷ್ಟು ಬೇಗ ವಾಸಿ ಆಗುತ್ತೋ ಅಷ್ಟು ಬೇಗ ಒಬ್ಬ ಗ್ರಾಹಕನನ್ನು ನಾವು ಕಳೆದುಕೊಳ್ಳುತ್ತೇವೆ ಅಂತ. ಇಷ್ಟಲ್ಲಿ CEOಗೆ CFOಗೆ ಆ ಮೀಟಿಂಗ್ನಲ್ಲಿ ಕೂತಿದ್ನಲ್ಲ, ಕರೆದಿದ್ರಲ್ವಾ, ಅವರ ಮಕ್ಕಳದ್ದೇನೋ ಒಂದು ಕೇಳಬೇಕು, ಬಿಸ್ನೆಸ್ದೇನೋ ಒಂದು ಕೇಳಬೇಕು ಅಂತ. ನಾನು ಅವರನ್ನೇನೂ ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಕುಳಿತುಕೊಂಡು ಅಲ್ಲೊಂದು ಆಲೋಚನೆ, ದೇವರು ಎಷ್ಟು ಕೊಟ್ಟಿದ್ದಾನೆ ಇವತ್ತಿನಿಗೆ. ನಿತ್ಯ ಒಂದೊಂದು ಆಸ್ಪತ್ರೆಯಲ್ಲೂ 1000 ಮಂದಿಗೆ ಉಚಿತ ಚಿಕಿತ್ಸೆ ನಾವು ತಗೋತೇವೆ, ಕೊಡ್ತೇವೆ, ಮಾಡ್ತೇವೆ ಅಂತಕೊಂಡ್ರೆ ಈ 1000 ಆನೆಗಳಷ್ಟು ಪುಣ್ಯವನ್ನು ತಗೊಂಡು ಹೋಗೋದಲ್ವ. ನೋಡಿ, ಇವತ್ತು ಫಾರಿನ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿರೋ ರೂಲೇ ಅದು. ಒನ್ಸ್ ಎ ಪೇಷಂಟ್ ಈಸ್ ಕ್ಯೂರ್ಡ್, ಅವ್ನು ಮತ್ತೆ ಬರಬೇಕಪ್ಪ, ಅಲ್ಲೇ ಇರಬೇಕು. ಒಂದು ದಿನದ ಕಾರ್ಯಕ್ಕೆ 1 ವಾರ, ಒಂದು ದಿನಕ್ಕೆ 2 ಲಕ್ಷ 3 ಲಕ್ಷ. ನೀವು ಅಪೋಲೋ, ಮಣಿಪಾಲು, ಇದಕ್ಕೆಲ್ಲ ಸಕ್ಕರೆ ಆಸ್ಪತ್ರೆಗೆಲ್ಲ ಹೋಗ್ಬಿಟ್ರೆ ನಿಮ್ಮ ಸೊತ್ತು ಮಾರಬೇಕು, ನಿಮ್ಮ ಸೊತ್ತು ಮಾರಬೇಕು. ಅಯ್ಯೋ ರಾಮಚಂದ್ರ, ಒಂದು ದಿನಕ್ಕೆ ಜಸ್ಟ್ ನೀವು ದುಡ್ಡು ಕಟ್ಟಿದ್ರೆ ಪೇಷಂಟ್ನ ಮುಟ್ಟೋದು. ಮೊನ್ನೆ ಕೂಡ ನಾನು ತುಂಬ ಆತ್ಮೀಯರು ಇಮ್ಮಿಡಿಯೇಟು 1 ಲಕ್ಷ ಚಿಲ್ಲರೆ ಕಟ್ಟಿ ಅಂದರೆ ಗೂಗಲಲ್ಲಿ 1 ಲಕ್ಷ ಹೋಗಲ್ಲ, ಅವೆಲ್ಲ ಗೊತ್ತಿಲ್ಲ. ಆ ಸ್ನೇಹಿತರಿಗೆ, ಈ ಸ್ನೇಹಿತರಿಗೆ ದಿಢೀರಂತೆ ಯಾರಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಯಾರು ಇಟ್ಕೊಂಡಿರ್ತಾರೆ? ಮನುಷ್ಯನ ದುರಾಸೆಯ ಎಲ್ಲೋ ಆಗ್ಲಿ ಕಟ್ತೀನಿ ಅಂತಿದ್ರಲ್ಲ, ಅಡ್ಮಿಟ್ ಮಾಡ್ಕೊಳ್ಳೋಣ. ಇಲ್ಲ, ಟೋಟಲ್ ಕಾರ್ಪೊರೇಟ್ ಕಲ್ಚರ್ ಬಂದ್ಬಿಟ್ಟಿದೆ.
ಇನ್ನು ಅವ್ರಿಗೆ ಹಣ್ಣು ಗಿಣ್ಣು ಇನ್ನು ಮೆಡಿಸನ್ ಒಂದು ಕಾಫಿ ಭಗವಂತ. ಓ ಶಿವ ಒನ್ಸ್ ಕಸ್ಟಮರ್ ಈಸ್ ಕ್ಯೂರ್ಡ್. ಒಬ್ಬ ರೋಗಿಗೆ ರೋಗವನ್ನ ನಿರ್ಮೂಲನೆ ಮಾಡಿದ್ರೆ ನಾವು ಗ್ರಾಹಕನನ್ನ ಕಳ್ಕೊಂಡ್ವಿ, ವ್ಯಾಪಾರ ಕಳ್ಕೊಂಡ್ವಿ, ಲಾಭವನ್ನ ಕಳ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಇವತ್ತಾಗಿರೋದೇ ಮನುಷ್ಯನ ವಿಕೃತಿ. ಈ ಕಲಿಯುಗಕ್ಕೆ ಜಾಸ್ತಿ ಮಕ್ಕಳೇ ಪಾಪ ಎಲ್ಲೋ ಒಂದು ಪುಟ್ಟದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ ಇರ್ತಾರಪ್ಪ. ನಿಮ್ಗಾದಾಗ ಒಂದು 4 ಹಣ್ಣು, ನಿಮ್ಮ ಮಕ್ಕಳ ಬರ್ಡೇ ಬರುತ್ತೆ, ನಿಮ್ಮ ಆ್ಯನಿವರ್ಸರಿ ಬರುತ್ತೆ, ನಿಮ್ಮ ಬರ್ಡೇ ಬರುತ್ತೆ, ನಿಮ್ಮ ಯಜಮಾನ್ರ ಬರ್ಡೇ ಬರುತ್ತೆ, ನಿಮ್ಮ ತಂದೆ ತಾಯಿ ಬರ್ಡೇ ಬರುತ್ತೆ, ನಿಮ್ಮ ಆ್ಯನಿವರ್ಸರಿ ಅವ್ರ ಆ್ಯನಿವರ್ಸರಿ ಬರುತ್ತೆ, ಷಷ್ಠಿ ಪೂರ್ತಿ ಅಂತೆಲ್ಲ ಮಾಡ್ತೀವಿ. ಅಷ್ಟು ಗ್ರ್ಯಾಂಡಾಗಿ ಮಾಡೋ ಬದಲು ಇಂಥವ್ರಿಗೆ ಹೋಗ್ಬಿಟ್ಟು ಒಂದು 10 ಜನಕ್ಕೆ ಒಂದು 2 ಮೂಸಂಬಿ ಆದರೂ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಮಕ್ಕಳೇ. ನನ್ನ ಮಾತು ಕೇಳಿ ತಿನ್ನೋಣ. ಮೊನ್ನೆ ಕೂಡ ನನಗೆ ಅಯ್ಯೋ ತಾಯಂದ್ರು, ಅಮ್ಮ ಪೂರ್ತಿ ಮಾವಿನ ಹಣ್ಣು ಖುಷಿಯಾಗಿ ತಗೊಂಡೆ. ನನಗೆ ಹಂಚೋದು ಅಂದ್ರೆ ತುಂಬ ಇಷ್ಟ. ನಿಜವಾಗ್ಲೂ ಹೇಳ್ತಾನೆ, ಅದ್ರಲ್ಲಿ 1 ಪೀಸ್ ತಿಂದೆ. ಒಂದು ಹಣ್ಣಲ್ಲಿ 1 ಪೀಸ್ ತಿಂದೆ, ತಗೊಂಡೋದೆ. ನನಗೊಂದು ಆತ್ಮತೃಪ್ತಿ ಆಗ್ತಕ್ಕಂಥ ಕೆಲವೊಂದು ಸ್ಥಳಗಳಿದ್ದಾವೆ. ಅದು ಕೊಡೋ ಒಂದು ಆನಂದ ಇದೆಯಲ್ಲ, ನಿಮಗೆ ಗೊತ್ತಿಲ್ಲ. ಅದೇ ಧರ್ಮ. ಅದಕ್ಕೆ ನಾವು ಯಾರಿಗಾದ್ರೂ ದಾನ ಮಾಡುವಾಗ ಅಯ್ಯ ದಾನ ಮಾಡಿ, ಅಯ್ಯ ಧರ್ಮ ಮಾಡಿ ಅಂತ ಹೇಳ್ತಾರೆ. ಇದು ನಮ್ಮ ಧರ್ಮ, ನಮ್ಮ ಜೊತೆಲಿರ್ತಕ್ಕಂಥದ್ದು. ಇದುವೇ ನಮ್ಮನ್ನ ಕಡೆವರೆಗೂ ನಡೆಸೋದು. ನಮ್ಮ ಮನೆತನ ಕುಟುಂಬ ಅನ್ನತಕ್ಕಂಥದ್ದು. ಇಂಥದ್ದನ್ನು ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ ಮಕ್ಕಳೇ. ತುಂಬ ದೊಡ್ಡದಾಗಿ ಮೊನ್ನೆ ಕೂಡ ಒಬ್ಬರು ಪತ್ರಿಕೆ ತಂದು ಕೊಟ್ಟರು, ಮದುವೆ ಪತ್ರಿಕೆ. 1,000 ರೂಪಾಯಿ ಇರುತ್ತೆ ನಮ್ಮ ಮದುವೆ ಪತ್ರಿಕೆ. ಗುಂಡಿಗೆ ಹೆಂಗಂತೂ ಒಂದು 10,000 ಪತ್ರಿಕೆ ಆದರೂ ಓಡಿಸಿರ್ತಾರೆ ನಾವು. ಒಂದು 10,000 ರೂಪಾಯಿ, 10,000 ಪತ್ರಿಕೆ ಆದರೂ 1,000 ರೂಪಾಯಿ ಪತ್ರಿಕೆ, ನೀವು ನಂಬೋಲ್ಲ. ಹಾಗೇ ನೋಡ್ತಾ ಕೂತ್ಕೊಂಡೆ. ನಮಗೆ ಹೇಳೋ ಅಧಿಕಾರ ಇಲ್ಲ. ಈ ರೀತಿ ಕಾರ್ಯಕ್ರಮಗಳ ಮುಖೇನ ಹೇಳ್ತಿರ್ತಾನೆ ಅಷ್ಟೇ. ಎದುರುಗಡೆ ನಾನು ಮಾತಾಡೋಲ್ಲ, ಒಳಗಡೆ ಹಾಗೆ ಇಟ್ಕೊತಾನೆ. ನಿನ್ನ ಕರ್ಮ. ಬಳಸಿದ್ರೆ ಬಳಸ್ಕೋ ವೈದಿಕವಾಗಿ. ಬೇಕು 1,000 ರೂಪಾಯಿ ಖರ್ಚಿನ ಪತ್ರಿಕೆ ಹಿಂಗೆತ್ತಿ ಬಿಸಾಕ್ತಾರೆ, ಯಾರು ಇಟ್ಕೋತಾರೆ? 1 ಕೋಟಿ ರೂಪಾಯಿವರೆಗೂ ಖರ್ಚಾಗಿರ್ತಕ್ಕಂಥದ್ದು ಬರೀ ಪತ್ರಿಕೆಗೆ. ಲೆಕ್ಕ ಹಾಕೊಳ್ಳಿ. 10,000 ಪತ್ರಿಕೆ ಅದು ಹೊಡೆದಿರ್ತಾನೆ ಅಂತ ಹೇಳ್ತಾ ಅಂದ್ರೆ 1 ಲಕ್ಷ, 10 ಲಕ್ಷ, 1 ಕೋಟಿ ರೂಪಾಯಿ. ಬರೀ ಪತ್ರಿಕೆಗೆ. ಮದುವೆಗೆ ಇನ್ನೇನು ಖರ್ಚು ಮಾಡಿರ್ಬೇಕು? ಕೊಡೋದು, ತಗೊಳ್ಳೋದು, ಸೀರೆಗಳು, ಒಡವೆಗಳು, ಕಾರುಗಳು, ಬಂಗಾರಗಳು, ಬೆಳ್ಳಿಗಳು, ವಜ್ರಗಳು, ವೈಡೂರ್ಯಗಳು ಮಾಡಿ ಮಕ್ಕಳೇ. ಅದಕ್ಕೊಂದು ಸಿಂಪಲ್ ಮಾಡ್ಬಿಟ್ಟು ಈ ಥರದ್ದು ಆ ಮದುವೆಯ ಆರಂಭದಲ್ಲೇ ಈ ಥರದ್ದೊಂದು ಮಾಡಿ ನೋಡಿ. 1,000 ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಬಟ್ಟೆಯೋ, ಪುಸ್ತಕವೋ, ಬ್ಯಾಗೋ, ವಯಸ್ಸಾದ ವೃದ್ಧಾಶ್ರಮ ಇಲ್ಲ, ಈ ರೀತಿ ಸರ್ಕಾರಿ ಆಸ್ಪತ್ರೆಗಳು ಹೋಗಿ ಅಲ್ಲೊಂದು ಹಣ್ಣೋ, ಕಾಯೋ, ಹೂವೋ, ಸಿಹಿಯೋ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ಯಾರೋ ಪುಣ್ಯಾತ್ಮ ಬಂದಪ್ಪ ಅಂತ ಹೇಳ್ತಾರೆ. ನನ್ನ ಮಾತು ಕೇಳಿ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮನ್ನಲ್ಲ, ನಿಮ್ಮ ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ ಮಾಡ್ಕೋತೀರಿ. ಶಿವ ಹೇಳಿದಾಗ ನಾವೇನೂ ತಗೊಂಡೋಗಲ್ಲ. ಆನೆಯ ದಂತ ಅವನಿಗೆ ಅರ್ಥ ಆಗುತ್ತೆ. ಆ ಮಾವುತನಿಗೆ ಹಂಚಲಿಕ್ಕೆ ಶುರು ಮಾಡ್ತಾನೆ. ಒಂದು ಕೂದಲು ಕೂಡ ತಗೊಂಡೋಗಲ್ಲ ಆನೆದು. ಇದೇನೋ ಇದು ಬದುಕು ಅನ್ನತಕ್ಕಂಥದ್ದು ಮಾಡ್ಕೋತೀರಿ. ದಯಮಾಡಿ. ನಾನು ನಿಮ್ಮನ್ನ ನಿತ್ಯ ಮಾಡಿ ಅಂತ ಹೇಳ್ತಿಲ್ಲ, ತಿಂಗಳಿಗೊಮ್ಮೆ ಎಲ್ಲೋ ಭಗವಂತ ಯಾವುದೋ ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ತಾರೆ. ಯಾರದೋ ಯಾವಾಗಲೂ ಯಾರ್ದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ಮಕ್ಕಳೇ. ಇದನ್ನೇ ಹೆಚ್ಚಿಸ್ಕೊಳ್ಳೋದು, ನಮ್ಮ ಧರ್ಮವನ್ನ ಹೆಚ್ಚಿಸ್ಕೊಳ್ಳೋದು, ನಮ್ಮ ಸತ್ಯವನ್ನ ಹೆಚ್ಚಿಸ್ಕೊಳ್ಳೋದು, ನಮ್ಮ ಪುಣ್ಯವನ್ನ ಹೆಚ್ಚಿಸ್ಕೊಳ್ಳೋದು. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಪಾಪಕೃತ್ಯಗಳು, ಪಾಪಗ್ರಹಗಳು ಪಾಪದ ಸಮಯದಲ್ಲಿ ಮಾಡಿಸ್ಬಿಡ್ತಾರೆ. ಆಗ ಈ ಮಾಡಿರುವ ಧರ್ಮ ಎಷ್ಟಿದೆ? ಯಾಕಂದ್ರೆ ಈ ಒಂದು ಧರ್ಮರಾಯರು ಸಜೀವವಾಗಿ ಸಶೀರವಾಗಿ ಇರೋ ಶರೀರದಲ್ಲೇ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ಹೋದ ಮೇಲೆ ಮೊದಲು ಇಂದ್ರನ ಕೇಳೋದು, ನನ್ನವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ಹೋಗಪ್ಪ ಕರ್ಕೊಂಡು ಹೋಗ್ರಿ ಅಂತ ಹೋಗ್ತಿದ್ರು. ನೋಡ್ತಾನೆ ಅಲ್ಲೊಂದು ಸುಗಂಧ ಸ್ಮೆಲ್ಲು, ಏನು ಘಮ ಮೈಯೆಲ್ಲ ರೋಮಾಂಚನ. ಈಗ ನೋಡಿದ್ರೆ ದುರ್ಯೋಧನ ಏನು ಆನಂದವಾಗಿ ಸ್ವರ್ಗದಲ್ಲಿ ತೇಲಾಡ್ತದೆ. ಸುತ್ತ ಮುತ್ತ ಏನು ಒಂದು
ಅವನ ತಮ್ಮಂದಿರು ಎಲ್ಲ ಆಗ್ಬಿಡ್ತಂತೆ. ಇದ್ದ ಶರೀರದಲ್ಲೇ ಧರ್ಮರಾಯರು ಹೋಗಿದ್ದಲ್ವಾ, ಒಂಥರ ಏನೋ ಇದು, ಅಲ್ಲಿಗೆ ಪಾಪ ಮಾಡಿದವ್ರಿಗೆ ಸ್ವರ್ಗನ, ಇವನಿಂದ ಎಷ್ಟು ಜನಗಳು ಸತ್ತು ಹೋದ್ರು, ಎಷ್ಟು ಲಕ್ಷಾಂತರ ಜನ ಎಂತೆಂಥವ್ರು ತೀರ್ಕೊಬಿಟ್ರು. ಅಂಥದ್ದು ಇದೇನು ಭಗವಂತ ಅಂತ ಯೋಚನೆ ಮಾಡಿಕೊಂಡು, ಸರಿ ಇರ್ಲಿ, ನನ್ನವ್ರು ನೋಡೋಣ, ನನ್ನವ್ರು ಇನ್ನು ಹೇಗಿದ್ದಾರೆ, ಬರೀ ಧರ್ಮವನ್ನೇ ಫಾಲೋ ಮಾಡಿದವರು, ನನ್ನ ಗೆರೆ ದಾಟದವರು ಅಂತ ಹುಡ್ಕೊಂಡೋದ್ರು. ಹುಟ್ಟಿದ್ರೆ ದುರ್ವಾಸನೆ ಅಂತೆ ಆ ವೈತರಣಿ ನದಿ ತೀರ ಒಂಥರ ಹದ್ದುಗಳು ಬೇರೆ ಬೇರೆವು ಕಿತ್ತು ತಿಂತಿದೆ, ರಕ್ತದ ಒಂದಿದು ಕೋಡಿ, ಇದು ಏನಿದು ಕೊತ ಅಂತ ಒಂಥರ ಕೆಟ್ಟ ತರುವ ನೋಡಲಾರದಷ್ಟು ಅಸಹ್ಯ ದೃಶ್ಯಗಳು ಚುಚ್ತಿದ್ದಾರೆ, ಕೇಳ್ತಿದ್ದಾರೆ. ಕಣ್ಣುಗಳು, ಕಾಲುಗಳು, ಇನ್ನೊಂದು ಅಂತ ನೋಡ್ತಿದ್ರೆ ಆ ಪ್ರಾಂತ್ಯವೆಲ್ಲ ಒಂಥರ ಸುಗಂಧವಾಯ್ತಂತೆ. ಅಲ್ಲಿ ನರಳುತ್ತಿದ್ದವರೆಲ್ಲ ಆನಂದದಿಂದ ಅಬ್ಬಾ ಸಮಾಧಾನ ಆಗ್ತಿದೆ ಅಂತ ಆಶ್ಚರ್ಯವಾಯ್ತಂತೆ. ಇದೇನು ಈ ಥರ ನರಳುತ್ತಿರೋರೆಲ್ಲ ಇನ್ನೊಂದೆರಡು ಏಟ್ ಹಾಕು, ನಮಗೇನು ಆಗ್ತಿಲ್ಲ ಅಂತ. ಸ್ವಾಮಿ ಆ ದೇವೇಂದ್ರನ ಆ ಒಂದು ಭಟ್ರುಗಳ ಜೊತೆಲಿ ಧರ್ಮರಾಯ ಬಂದಿದ್ನಲ್ಲ, ಆ ಭಟ್ರುಗಳು ಹೇಳಿದ್ರಂತೆ, ನಿಮ್ಮ ಧರ್ಮದ ಪಸರು ಹೆಂಗಿದೆ ಅಂದರೆ ಈ ಪಾಪಿಗಳಿಗೂ ಕೂಡ ನೋವಾಗದ ಹಾಗೆ ಕಾಪಾಡ್ತಿದೆ ನಿಮ್ಮದು, ಅಷ್ಟು ಧರ್ಮದ ಉನ್ನತ ಸ್ಥಾನ. ನೀವು ಬರ್ತಿದ್ದಾಗೆ ಅವ್ರಿಗೆ ಉಲ್ಲಾಸದ ಗಾಳಿ, ಸುಗಂಧದ ಗಾಳಿ, ಒಂಥರ ತಂಪಾಗಿದೆ. ನಾವು ಬಿಸಿನೀರು ಸುರಿತಿದ್ದೇವೆ, ಬಿಸಿ ಬಿಸಿ ಎಣ್ಣೆ ಅವ್ರಿಗೆ ತಂಪಾಗಿ ಬೀಳ್ತಿದೆ ಅನ್ನತಕ್ಕಂಥದ್ದು. ಅಪ್ಪ, ಧರ್ಮದ ಹೆಸರಲ್ಲಿ ಇಷ್ಟಿದೆಯಾ ಅಂದರೆ, ನಾವು ಧರ್ಮ ಮಾಡಿದ್ರೆ ನಮ್ಮ ಸುತ್ತಮುತ್ತಲಿರೋರ್ನೆಲ್ಲ, ನಾವು ಪುಣ್ಯ ಕಾರ್ಯ ಮಾಡಿದ್ರೆ ನಮಗೆಲ್ಲ, ನಮ್ಮ ಸುತ್ತಮುತ್ತಲಿನವ್ರಿಗೆಲ್ಲ ನಾವು ಎಷ್ಟೋ ಒಂದು ತಂಪಾದ ಜೀವನ ಮಾಡಬಹುದು, ಕೊಡಬಹುದು ಅನ್ನತಕ್ಕಂಥದ್ದ ಅಂತ. ಸರಿ ಆಯಿತು, ಯಾಕೋ ಕಣ್ಣಿಗೆ ಕಾಣಿಸ್ತಿಲ್ಲ ಇವ್ರುಗಳು, ನನ್ನವರು ವಾಪಸ್ ಹೋಗೋಣ ಅಂದರೆ, ಅಯ್ಯ ಪುಣ್ಯಾತ್ಮ, ನೀನು ಯಾರಯ್ಯ, ನಿನ್ನನ್ನೆಲ್ಲೋ ನೋಡಿದ್ ನೆನಪಯ್ಯ, ನೀನು ಎಲ್ಲೋ ಇದ್ದವನಯ್ಯ, ನೀನು ನಮ್ಮವನೇ ಅಂತ ಕಾಣಿಸ್ತಿದ್ದೀಯಯ್ಯ, ಅಯ್ಯ ನಿಂತ್ಕೋ, ಇನ್ನು ಸ್ವಲ್ಪ ಹೊತ್ತು ನಮಗೆ ತಂಪಾಗುತ್ತೆ, ನೀನು ಹೊರಟು ಬಿಟ್ರೆ ನಮಗೆ ಯಾರೂ ಇಲ್ಲಯ್ಯ, ಚುಚ್ಚಿನೇ ನಮ್ಗೆ ಇನ್ನಷ್ಟು ಬಾಧೆ ಇಡ್ತಾರೆ ಅಂತ. ಈಗ ಪಾಪ ಧರ್ಮರಾಯ, ಯಾರಪ್ಪ ನೀನು, ನನ್ನ ನೋಡ್ದಂಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ನಾನು ಧರ್ಮರಾಯ ಅಂತ ಇದು ಭೂಲೋಕದಲ್ಲಿದ್ದ ಆತನ ಎರಡನೇ ಸೋದರ ಭೀಮ, ಇದು ನನ್ನ ಇನ್ನೊಬ್ಬ ಸೋದರ ಅರ್ಜುನ, ಇವರು ನಕುಲ ಸಹದೇವರು ಅಂದಿದ್ದೇ ಆಶ್ಚರ್ಯ ಅಂತ ಧರ್ಮರಾಯ ಅವ್ರ ಕಣ್ಣಿಗೆ. ಯಾಕಂದ್ರೆ ಪಾಪಗಳ ಲೋಕದಲ್ಲಿದ್ದಾರೆ, ಪುಣ್ಯದ ಲೋಕದಲ್ಲಿದ್ದಾರೆ, ಧರ್ಮರಾಯ ಯಾರ ಕಣ್ಣಿಗೂ ಕಾಣಿಸ್ತಿಲ್ವಂತೆ, ಬರೀ ಆ ಭಟ್ರುಗಳು ಮಾತ್ರ. ಸೊ ಅವ್ರ ಜೊತೆಲಿ ಯಾರೋ ಬಂದಿದ್ದಾರೆ, ಅದೃಶ್ಯ ವ್ಯಕ್ತಿ ಇದೆ ಅನ್ನೋದಷ್ಟೇ ಗೊತ್ತಾಗ್ತಿದೆ. ಈ ಅದೃಶ್ಯ ವ್ಯಕ್ತಿ ಬರ್ತಿದ್ದಾಗಿ ಅವರಲ್ಲಿ ಒಂದು ನವಚೇತನ, ನೊಂದು ಬೆಂದು ಬಾಧೆಯಲ್ಲಿ ತರ ಜೈಲಲ್ಲಿ ಹಾಕಿ ಹೊಡಿತಿದ್ರೆ ಯಾರೋ ಬಂದು, ಹೇಗ್ರಿ ಇದ್ದೀರಿ ಹ್ಯೂಮನ್ ಅದೇನೋ ಇದಾವಲ್ವಾ ಅಂತವ್ರು ಬಂದಾಗ ಆಗ ಇಮಿಡಿಯೇಟ್ ಅವ್ರಿಗೊಂದು ವ್ಯವಸ್ಥೆಗಳೇನೋ ಮಾಡ್ತಾರಂತೆ. ಹ್ಯೂಮನ್ ರೈಟ್ಸ್ ಆ ರೀತಿ ಇವ್ರಿಗೆಲ್ಲಿ ಸಿಕ್ಕಿದೆ ಟ್ರೀಟ್ಮೆಂಟ್ ಅನ್ನೋ ಥರ. ಏನಿದು ಹೇಳಲಿಲ್ಲ, ಭಟ್ರು ಹೇಳಿದ್ರಂತೆ ಏನೂ ಹೇಳಬಾರ್ದು ಅಂಥೇಳಿ. ವಾಪಸ್ ಬಂದು ದೇವೇಂದ್ರನತ್ತ ಕೇಳಿದಂತೆ, ಏನು ಸ್ವಾಮಿ ಇದು, ಏನು ನಡೀತಿದೆ ಅಂದಾಗ, ನೀನು ಆ ಒಂದು ಲೋಕದಲ್ಲಿ, ಭೂಲೋಕದಲ್ಲಿ ಇದ್ದ ಅದೇ ಶರೀರದ ಜೊತೆ ಬಂದಿದ್ದೀಯಲ್ವ, ಅದಕ್ಕೆ ನಿನ್ನಲ್ಲಿ ಇನ್ನೂ ಆ ಜಿಗುಪ್ಸೆ, ಇನ್ನೂ ಒಂದು ದ್ವೇಷ, ಆ ಪ್ರೀತಿ, ಪ್ರೇಮ, ಕಾಮ ಇನ್ನೂ ಆ ದೇಹ ಕಂಡುಕೊಂಡಿದ್ದಾವೆ. ಅದೇ ದೇಹದಲ್ಲೇ ಇರೋದು ನೀನು, ಆ ದೇಹದಲ್ಲಿರೋ ಆತ್ಮ. ಅಲ್ಲೊಂದು ದೊಡ್ಡದಾದಂಥ ಒಂದು ದೀಪ ಉರಿತಿದೆ ನೋಡು, ಆ ದೀಪದ ಒಳಗಡೆ ಹೋಗಿ ಬಾ ಅಂದ್ರಂತೆ. ಆ ದೀಪವನ್ನ ದೊಡ್ಡದಾದಂಥ ದೀಪ್ಯಮಾನವಾದಂಥ ದೀಪ ಹೋಗ್ತಿದ್ರೆ ಸುಡ್ಲಿಲ್ವಂತೆ. ಹೋಗ್ತಿದ್ದಾಗೆ ಆ ಶರೀರ ಕಳಚಿ ಬಿದ್ದುಬಿಡ್ತಂತೆ, ಒಂಥರ ಪ್ರಕಾಶಮಾನ ಆಗ್ಬಿಟ್ನಂತೆ. ಧರ್ಮರಾಯ ಈ ಯಾವುದೇ ರಾಗ, ದ್ವೇಷ, ಭಾವ ಏನೂ ಇಲ್ಲವಂತೆ, ಎಂಥದ್ದಿಲ್ಲ, ಒಂಥರ ತಟಸ್ಥಂ ಅನ್ನತಕ್ಕಂಥ ಭಾವ. ಅಲ್ಲಿ ಹೊರಗಡೆ ಬರ್ತಿದ್ದಾಗೆ ಈ ಕುತ್ಕೋ ಹೇಳ್ತಾನೆ ಧರ್ಮ ಸೂಕ್ಷ್ಮವನ್ನು. ನಾವು ಭೂಲೋಕದಲ್ಲಿದ್ದಾಗ ಕೆಲವೊಂದು ಒಳ್ಳೇದು ಮಾಡಿರ್ತೇವೆ, ಕೆಟ್ಟದ್ದು ಮಾಡಿರ್ತೇವೆ. ಕೆಟ್ಟದ್ದು ತುಂಬ ಜಾಸ್ತಿ ಮಾಡಿದ್ದಾಗ ಅವ್ರಿಗೇನು ಮಾಡ್ತೇವೆ, ಮೊದಲಿಗೆ ಸ್ವಲ್ಪ ಸುಖ ಉಳ್ಕೊಂಡಿರುತ್ತೆ, ಪುಣ್ಯ. ಪಾಪಗಳು ತುಂಬ ಮಾಡಿರೋರಿಗೆ ಸ್ವಲ್ಪ ಪುಣ್ಯ ಮಾಡೇ ಮಾಡಿರ್ತಾನೆ ಅವ್ನಿಗೆ ಗೊತ್ತಿಲ್ಲದೆ.
ಯಾರಿಗೂ ಒಳ್ಳೇದು ಮಾಡಿರ್ತಾನೆ, ಎಲ್ಲರೂ ಮಾಡೇ ಮಾಡಿರ್ತಾರೆ. ಅಂಥವನಿಗೆ ಏನು ಮಾಡ್ತೇವೆ, ಮೊದಲು ಅವನಿಗೆ ಸುಖ ಕೊಟ್ಬಿಡ್ತೇವೆ, ಸ್ವರ್ಗ ಹೋಗಿ ಅನುಭವಿಸು, ಅದಾದ್ಮೇಲೆ ನಿನಗೆ ನರಕಕ್ಕೆ ಪೂರ್ತಿ ಜೀವನ ನರಕ. 3 ದಿನ 4 ದಿನಕ್ಕೆ ಚಾಂದ್ ಪೂರ ಮೇನ ಅಂದಿರ ರಾತ್ ಅನ್ನೋ ಥರ, 4 ದಿನ ಸುಖ, ಹೋಗಿ ಮಿತ್ಕೋ, ಬಿಡಿ 26 ದಿನವೂ ನರಕನೇ ಹೋಗು ಅನ್ನೋ ಥರ. ಅದರಿಂದ ದುರ್ಯೋಧನಾದಿಗಳು ಸ್ವರ್ಗದಲ್ಲಿದ್ದಾರೆ. ಇನ್ನು ನಿನ್ನ ಸೋದರರು ಪಾಂಡವರು ಅಂದೆಲ್ಲ, ಅವರಲ್ಲಿ ಅಲ್ಪ ಪಾಪ ಅನ್ನತಕ್ಕಂಥದ್ದು ಇರುತ್ತೆ. ಎಷ್ಟೇ ಪುಣ್ಯಾತ್ಮರಾದರೂ ತಿಳಿಯೋದು ಕೆಲವೊಂದು ತಪ್ಪುಗಳನ್ನ ಮಾಡಿರ್ತಾರೆ. ತಿಳ್ಕೊಂಡೇ ಮಾಡಿರ್ತೇವೆ. ನಾನಂತೂ ಜಾಸ್ತಿ ಮಾಡಿರ್ತೇನೆ. ಸದಾ ಅದನ್ನ ಹೇಳ್ತಿರ್ತೇನಮ್ಮ, ಇನ್ನು ಜಾಸ್ತಿ ಬೇಡಮ್ಮ, ಇರೋ ತಗ್ಗಸಮ್ಮ, ಇನ್ನಷ್ಟು ಜಾಸ್ತಿ ಒಳ್ಳೇದು ಮಾಡುವಷ್ಟು ಶಕ್ತಿ ಕೊಡಮ್ಮ, ನೀನೇ ನೋಡ್ಕೋ, ಸತ್ಯ ಧರ್ಮಗಳಿಗೆ ನೀನೇ ಸಾಕ್ಷಿಭೂತವಾಗಿರುವಂತಕ್ಕಂಥ ರೀತಿಯಲ್ಲಿ. ಆ ಪಾಪ ಪುಣ್ಯದಲ್ಲಿ ಪಾಪ ಸ್ವಲ್ಪ ಮಾಡಿರ್ತಾರೆ. ಅದರಿಂದ ಪುಣ್ಯಾತ್ಮರನ್ನೇನ್ ಮಾಡ್ತವೆ, ಬಂದ ತಕ್ಷಣ ಆ ಒಂದು ನರಕ ಲೋಕಕ್ಕೆ ಹಾಕ್ತಾರೆ. ಆ ಬಾಧೆ ಅನುಭವಿಸ್ತಿದ್ದಾಗೆ, ಕಂಪ್ಲೀಟ್ ಆಗ್ತಿದ್ದಾಗೆ ತಗೊಬಂದು ಪುಣ್ಯ ಲೋಕಕ್ಕೆ ಹಾಕ್ತೇವೆ ಅನ್ನತಕ್ಕಂಥ. ನನಗೆ ಯಾವುದೂ ಇಲ್ಲ ಸ್ವಾಮಿ ಅಂದರೆ. ಅದರಿಂದ ನಾವು ಒಂದಷ್ಟು ಮಾಡುವ ನಮ್ಮ ಮಕ್ಕಳೇ, ನಮ್ಮ ಜೋಳಿಗೆ ಒಂದಷ್ಟು ಪುಣ್ಯದ ಗಂಟನ್ನ ಹಾಕ್ಕೊಳ್ಳೋಣ. ಮಾಡ್ತೀರಾ ನೀವು ಕೂಡ ಅಂತ ಅನ್ಕೋತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. 19 ಗುರುವಾರ, ಬ್ಯೂಟಿಫುಲ್. ಯಾಕೋ ಒಳ್ಳೊಳ್ಳೆ ಕಾಂಬಿನೇಷನ್ಗಳ ಭಾವವನ್ನು ನೋಡ್ತಿದ್ದಾನೆ. ಒಂದು 10-15 ದಿನದಿಂದ ಕೆಲವು ಸಂಖ್ಯೆಗಳು, ಕೆಲವು ದಿನಗಳು ಕೂಡಿ ಬರತಕ್ಕಂಥದ್ದು ಇದೆಯಲ್ಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ ಬುಧವಾರ ಗುರು ನಕ್ಷತ್ರ, ಇವತ್ತು 19 ಹಾಗೂ ಗುರುವಾರ. ಒಂದು ರೀತಿ ಪರಶುರಾಮರಷ್ಟು ಶಕ್ತಿ ಅಂತ ಹೇಳ್ತಾರೆ, ಭೀಷ್ಮರಷ್ಟು ಶಕ್ತಿ ಅನ್ನತಕ್ಕಂಥದ್ದು ಪರಶುರಾಮ ಲಗ್ನವೇ. 19 ಅಂದ್ರೇನೆ ಅದೊಂದು ತಾಕತ್ತು. ನಂಬರ್ 1, ಯುದ್ಧ ಮಾಡಬಲ್ಲಿರಿ, ಹಾಗೆಯೇ ಆಳ್ವಿಕೆ ಕೂಡ ಮಾಡಬಲ್ಲಿರಿ, ರಾಜನಾಗಬಲ್ಲಿರಿ, ಸೇನಾಪತಿಯೂ ಆಗಬಲ್ಲಿರಿ. ಅಪರೂಪ ಆ ಥರದ್ದಿರೋದು. ರಾಜರುಗಳು ಯುದ್ಧಕ್ಕೆ ಹೋಗೋದಿಲ್ಲ, ಸೇನಾಪತಿಗಳು ಯುದ್ಧಕ್ಕೆ ಹೋಗ್ತಾರೆ. ರಾಜ ಮುಂದೆ ನಿಂತಿರ್ತಾನೆ, ಸೇನಾಪತಿ ನುಗ್ಗಿ ಯುದ್ಧಕ್ಕೆ ಹೋಗೋದು. ರಾಜ ಕುಳಿತಿರ್ಬೇಕು. ಈಗ ನೋಡಿ, ನಮ್ಮ ರಾಷ್ಟ್ರಪತಿಗಳು ಸುಮ್ಮನೆ ಇರ್ತಾರೆ, ಸೇನಾಪತಿ ಯಾರು? ನಮ್ಮ ದೊರೆಗಳು. ಗವರ್ನರ್ ಸುಮ್ಮನೆ ಕೂತಿರ್ತಾರೆ, ಆಡಳಿತ ನಡೆಸೋದು ಯಾರು? ನಮ್ಮ ದೊರೆಗಳು. ಹೌದಲ್ವಾ? ಆ ರೀತಿಯ. ಆದರೆ ಎರಡೂ ಮಾಡೋ ಶಕ್ತಿ ಅಪರೂಪ, ಎಲ್ರಿಗೂ ಬರೋಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥವರಲ್ಲಿತ್ತು. ಶ್ರೀಕೃಷ್ಣ ದೇವರಾಯ, ಯುದ್ಧವು, ಆಡಳಿತವು. ನೋಡಿ, ಯುದ್ಧಕ್ಕೆ ಬಂದಾಗ ಸಂಗೊಳ್ಳಿ ರಾಯಣ್ಣನ ಜೊತೆ ಅಮ್ಮ ಹೋಯ್ತು, ಕಿತ್ತೂರಿ ರಾಣಿ ಚೆನ್ನಮ್ಮ ಕೂಡ ಯುದ್ಧದಲ್ಲಿ ನಿಂತ್ಕೊಂತು, ಮಾಡ್ತು ಆಕೆ ಕೂಡ. ಹಾಗೆಯೇ ಕೃಷ್ಣದೇವರಾಯ ಕೂಡ ಸೇನಾಪತಿಗಳನ್ನೇ ನೆಚ್ಕೊಂಡು ಕೂತ್ಕೊಂಡಿರ್ಲಿಲ್ಲ, ತಾನೂ ಯುದ್ಧಕ್ಕೆ ಹೋಗ್ಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ, ಜನ್ಮತ ತಾಯಿ ಜಗದಂಬೆಯ ಅಂಬಾಭವಾನಿಯ ಆರಾಧಕ ಆತ. ಸಿಂಹಲಗ್ನ ಸಂಜಾತ ಹುಟ್ಟಿರ್ತಕ್ಕಂಥದ್ದು. ಸೂರ್ಯ ಕುಂಭದಲ್ಲಲ್ವಾ, ಅದಕ್ಕೆ ನೋಡಿ, ಆತ್ಮಕಾರಕ ಸೂರ್ಯ, ಲಗ್ನಕಾರಕ ಸೂರ್ಯ ಕುಂಭದಲ್ಲಿದ್ದಾನೆ. ಅದಕ್ಕೆ ಆ ಪುಣ್ಯಾತ್ಮ ವಿದುರನಂತೆ, ಕರ್ಣನಂತೆ ಹುಟ್ಟಿದ. ನಿಜವಾದ ಕ್ಷತ್ರಿಯ, ಆದರೆ ಹುಟ್ಟಿದ್ದು ಕ್ಷತ್ರಿಯ ವಂಶದಲ್ಲ, ಒಪ್ಕೊಳ್ಳಿಲ್ಲ ಅಲ್ಲಿ. ಅವರನ್ನ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅಲ್ಲಿಯ ವೈದಿಕರು ಆಗ ಒಪ್ಪಿಕೊಳ್ಳಲಿಲ್ಲ. ಏನೇನೋ ಮಾಡ್ತಾರೆ, ನೀವು ನಂಬೋಲ್ಲ.
ಅವರ ಸಾವಿನಲ್ಲೂ ಕೂಡ ಅಂಥದ್ದೊಂದು ಘನಘೋರ ಕೃತ್ಯಗಳು ನಡೀತವೆ. ಛತ್ರಪತಿ ಶಿವಾಜಿ ಮಹಾರಾಜರ ಫರ್ಗಾಟನ್ ಹೀರೋ ಕೆದಕಿ ನೋಡಿದ್ರೆ ಆತ ಒಂದೇ ಒಂದು ಯುದ್ಧ ಸೋತಿಲ್ಲ. ದಾಳಿಗೆ ನಿಂತರೆ ಛತ್ರಪತಿ ಶಿವಾಜಿ ಛತ್ರಪತಿಯೇ. ಛತ್ರಪತಿಯೇ ಆ ಪುಣ್ಯಾತ್ಮ. ಆದರೂ ಅಲ್ಲಲ್ಲಿ ಕುತಂತ್ರ ಮಾಡ್ತಾರೆ. ಅವರ ಮದುವೆ, ಮಕ್ಕಳು, ಸಂಪ್ರದಾಯಗಳು ಅವರಿಗೆ ನೀವು ನಂಬೋಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆ ಒಂದು ಛತ್ರಪತಿ ಬಿರುದು ಇವರು ಕೊಡೋಕೊಪ್ಪಲ್ಲ. ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಕೂಡ ಆ ಒಂದು ಕಿರೀಟ ಧಾರಣೆ ಮಾಡಲಿಕ್ಕೆ ಅಲ್ಲೊಂದು ವೈದಿಕ ಪರಂಪರೆ ಅವರು ಮಾಡ್ತಾರೆ ಎಡವಟ್ಟು. ಯಾಕೆ ಹೇಳಿ? ಕುಂಭದಲ್ಲಿ ಸೂರ್ಯ ಹುಟ್ಟಿದ್ದು ಅವ್ರೇನು ಹೇಳ್ತಾರೆ, ಇನ್ನು ಕ್ಷತ್ರಿಯನಲ್ಲ, ಬ್ರಾಹ್ಮಣಲ್ಲ, ನಿನಗೇನಕ್ಕೋ ಮಾಡಬೇಕು ಅಂತ. ಆ ಜೀವ ಅದೆಷ್ಟು ಕೊರಗಿರಬೇಕು. ಅಖಂಡ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಛತ್ರಪತಿ ಶಿವಾಜಿ ಮಹಾರಾಜ್. ಅದಕ್ಕೋಸ್ಕರ ಆತ ಬೇರೆ ಬೇರೆ ರೀತಿಗಳು ಇನ್ನೇನೇನೋ ಮಾಡಬೇಕಾಗುತ್ತೆ. ರಾಜತಂತ್ರ ಮಾಡಬೇಕಾಗುತ್ತೆ. ಆದರೂ ಕೂಡ ಆ ಕುಟುಂಬವನ್ನ ನಿರ್ಲಕ್ಷಿಸಿತು. ಅದು ಬಿಡಿ, ಅದರಲ್ಲೂ ಬಾಜಿರಾವ್ ಪೇಶ್ವಾ ಆತ ನೆನ್ಪಿಡಿ. ಆತ ಕೂಡ ಒಬ್ಬ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದ್ದಕ್ಕೆ ಬಹಿಷ್ಕಾರ ಹಾಕ್ಬಿಟ್ರು. ಯಾವ ಮಟ್ಟಕ್ಕೆ ಅಂದ್ರೆ ಆತನ ಮಕ್ಕಳೇ ಆತನ ವಿಷ ಇಟ್ಟು ಸಾಯಿಸಿದ್ರು ಅನ್ನುವಷ್ಟರ ಕಥೆಗಳಿದೆ. ಆತ ಕೂಡ ಒಂದೇ ಒಂದು ಯುದ್ಧ ಸೋಲಲಿಲ್ಲ. ದಟ್ ಈಸ್ ದಿ ಪವರ್ ಆಫ್ 19. ಎಸ್, ರಾಜರೇ ನೀವು, వీడెక్కడున్నా ರಾಜುಡುರಾ ಅಂತ ಹೇಳ್ತಾರೆ. ಎಲ್ಲಿದ್ರು ನಿಮ್ಗೆ ಅಂಥದ್ದೊಂದು ಬೈ ಬರ್ತ್ ಇರುತ್ತೆ ಮಕ್ಕಳೇ, ಬೈ ಬರ್ತ್ ಇರುತ್ತೆ. ಒಂದು 10 ಜನಕ್ಕಾದ್ರೂ ನೀವು ಒಂದು 10 ರೂಪಾಯಿ ಅಷ್ಟಾದ್ರೂ ಮಾಡುವಷ್ಟು ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಆ ಆಲೋಚನೆಯೂ ಕೂಡ ನಿಮಗಿರುತ್ತೆ. ಎಲ್ರಿಗೂ ಆ ಥರ ಬರೋಲ್ಲ ಮಕ್ಕಳು. ಕೊಡೋ ಬುದ್ಧಿ, ನಿಲ್ಲೋ ಬುದ್ಧಿ, ರಕ್ಷಿಸುವ ಬುದ್ಧಿ, ಕಾಪಾಡುವ ಬುದ್ಧಿ ಖಂಡಿತ ಕೊಡುವುದಿಲ್ಲ. ಅಪರೂಪ. ತುಂಬಾ ಜನ ಹೇಳ್ತಿರ್ತಾರೆ, ನಮಗೆ ಯಾರು ಮರ್ಯಾದೆನೇ ಕೊಡ್ಲಿಲ್ಲ ಗುರುಜಿ, ತುಂಬಾ ನೋವಾಗ್ಬಿಡ್ತು ಅಂತ. ದೊಡ್ಡ ತಪ್ಪು. ಮರ್ಯಾದೆ ಕೊಡದೇ ಇರೋ ಜಾಗಕ್ಕೆ ಹೋಗಿದ್ದೇ ತಪ್ಪು ನಮ್ಮದು. ಆ ಲಿಮಿಟು 19ರವರೆಗೆ ಗೊತ್ತಿರುತ್ತೆ. 19ರಲ್ಲಿ ಹುಟ್ಟದಂತ, ಅದರಲ್ಲೂ ಗುರುವಾರ. ಬ್ರಹ್ಮನ್ ನೀವು ಸೃಷ್ಟಿ ಸ್ಥಿತಿ ಎರಡೂ ಕಲಿತು ಬರೋದು ಅಪರೂಪ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥದ್ದೊಂದು ವಿಸ್ಮಯ ಶಕ್ತಿ. ಒಂದು ರೀತಿ ದ್ರೋಣಾಚಾರ್ಯರ ಥರ ನೋಡಿ. ಈ ಮಹಾಭಾರತ ಯುದ್ಧಕ್ಕೆ ಸಿದ್ಧತೆಗಳು ನಡೀತಿರಬೇಕಾದ್ರೆ ತಮ್ಮ ಬಲಾಬಲಗಳು ಬಗ್ಗೆ ಚರ್ಚೆ ನಡೆಯುತ್ತಂತೆ. ಚರ್ಚೆ ನಡೀತಿರ್ಬೇಕಾದ್ರೆ ಯಾರ್ಯಾರ್ದು ಎಷ್ಟೆಷ್ಟು ಶಕ್ತಿ, ಎಷ್ಟು ದಿನ, ಏನು ಎತ್ತ ಅಂತ. ಆಗ ಭೀಷ್ಮರು ಶಿಖಂಡಿಯ ವೃತ್ತ ಅಂತ, ನೋಡಪ್ಪ, ನಾನು ಜೀವನದಲ್ಲಿ ಸ್ತ್ರೀಯ ಜೊತೆ ಯುದ್ಧ ಮಾಡಲ್ಲ. ಹೆಣ್ಣಾಗಿ ಹುಟ್ಟಿ ಗಂಡಾಗದವನು ಅವನ ಜೊತೆಲೂ ಯುದ್ಧ ಮಾಡಲ್ಲ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಆದವನು ಅವ್ರ ಜೊತೆಲೂ, ಹೆಣ್ಣಿನ ಲಕ್ಷಣ ಇರೋವ್ರ ಜೊತೆ ಯುದ್ಧ ಮಾಡಲ್ಲ. ಹಾಗೆ ಒಬ್ಬ ಗಂಡು ಸ್ತ್ರೀ ವೇಷಧಾರಿಯಾಗಿ ನನ್ನ ಮುಂದ್ಗಡೆ ಬಂದ್ರು ಅವ್ರ ಜೊತೆ ಯುದ್ಧ ಮಾಡಲ್ಲ ನಾನು. ಇದು ಬಿಟ್ರೆ ಪರಶಿವನೇ ಬಂದರು ನಾನಂತೂ ಸೋಲಲ್ಲ. ಇಷ್ಟೇ ಹೇಳ್ತಾರೆ. ನಾನು ನಿರ್ಧಾರ ಮಾಡಿದ ಮೇಲೆ ನಾನು ಸೋಲಲ್ಲ. ನನ್ನನ್ನು ಸೋಲ್ಸೋರು ಹುಟ್ಟಿಲ್ಲ. ದಟ್ಸ್ ಇಟ್. ಈ ಒಂದು 4 ಜನ ಬಿಟ್ಟು ಪರಿಪೂರ್ಣ ಸ್ತ್ರೀಯರು, ಇಲ್ಲವೇ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದವರು, ಇಲ್ಲ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾದವನು, ಶಿಖಂಡಿ ಹೆಣ್ಣಾಗಿ ಹುಟ್ಟು ಬಿಟ್ಟು ಗಂಡಾಗಿ ಬದಲಾಗೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ. ದ್ರುಪದನ ತಾಯಿ ಕೋಕಿಲಾದೇವಿಯ ಮಗ ಅವನು. ದೃಷ್ಟದ್ಯುಮ್ನನಿಗೆ ಅಣ್ಣ, ದ್ರೌಪದಿ ದೇವಿಗೆ ಅಣ್ಣ. ತುಂಬಾ ಜನಕ್ಕೆ ಗೊತ್ತಿಲ್ಲ ಶಿಖಂಡಿ ಯಾರು ಅನ್ನತಕ್ಕಂಥದ್ದು. ದ್ರೌಪದಿ ದೇವಿಯ ತಾಯಿ ಕೋಕಿಲಾದೇವಿ. ದ್ರುಪದ ಮಹಾರಾಜ. ಹೆಣ್ಣಾಗಿ ಹುಟ್ಟಿ ಅವ್ನು ಗಂಡಾಗದು. ಅದೊಂದು ತುಂಬಾ ಒಳ್ಳೆ ಕಥೆ ಇದೆ. ಅದು ಮುಂದೊಂದು ದಿನ ಹೇಳ್ತೇನೆ. ಶಿಖಂಡಿ ಹೆಂಗಾದ, ಅಲ್ಲೊಂದು ಪವಾಡ ನಡೆಯುತ್ತೆ ಅನ್ನತಕ್ಕಂಥದ್ದು.
ಅಂತ ಒಂದು ಹಾಗೆ ಯಾರಾದರೂ ಪುರುಷರು ಸ್ತ್ರೀಯ ವೇಷಧಾರಿಯಾಗಿ ಬಂದರೂ ಕೂಡ ನಾನು ಅವರ ಜೊತೆ ಯುದ್ಧ ಮಾಡೋಲ್ಲ. ಇನ್ಯಾರು ಬಂದರೂ ನಾನು ಯುದ್ಧ ಮಾಡ್ತೀನಿ, ನನಗೆ ಸೋಲಿಲ್ಲ, ನಾನಾಗಿ ನಿರ್ಧಾರ ಮಾಡಬೇಕು. ಹಾಗಾದ್ರೆ ಈಗ ಯುದ್ಧ ನಡೆದ್ರೆ ಎಷ್ಟು ದಿನದಲ್ಲಿ ಯುದ್ಧ ಮುಗಿಸ್ತೀರಿ ಅನ್ನತಕ್ಕಂಥದ್ದನ್ನ ಕೇಳ. ಯುದ್ಧ ಬಲಾಬಲಗಳನ್ನ ಲೆಕ್ಕಾಚಾರ ಹಾಕ್ಬಿಟ್ಟು ಅವ್ರ ಕಡೆ ಅರ್ಜುನ, ಭೀಮ ಈ ಥರದೆಲ್ಲ ಲೆಕ್ಕ ಹಾಕ್ಬಿಟ್ಟು ದ್ರುಪದ, ವಿರಾಟ ಯಾರ್ಯಾರೋ ಇದ್ದಾರೆ ಅವ್ರ ಕಡೆ. ನನಗೆ ಹೆಚ್ಚು ಕಡಿಮೆ 1 ತಿಂಗಳಾಗುತ್ತದೆ ಅನ್ನತಕ್ಕಂಥದ್ದನ್ನ ಭೀಷ್ಮರು ಹೇಳ್ತಾರೆ. 1 ತಿಂಗಳು. ದುರ್ಯೋಧನಿಗೆ ಸಮಾಧಾನ ಆಯಿತು. ದ್ರೋಣಾಚಾರ್ಯರನ್ನ ಕೇಳ್ತಾರೆ, ನನಗೂ 5-10 ದಿನ ಹೆಚ್ಚಾಗಬಹುದು. ನನಗಿಂತಲೂ ಒಳ್ಳೆ ಬಿಲ್ವಿದ್ಯಾ ಪಾರಂಗತನಾದ ಅರ್ಜುನ ಅವ್ರ ಕಡೆ ಇದ್ರೂ ಈ ಯುದ್ಧ ಮುಗಿಸ್ಲಿಕ್ಕೆ ನಾನು ನಿಂತು ಯುದ್ಧ ಮಾಡಿದ್ರೆ ಇನ್ನೊಂದು 10 ದಿನ ಜಾಸ್ತಿ ಆಗಬಹುದು ಅನ್ನತಕ್ಕಂಥದ್ದನ್ನ 10ರಿಂದ 15 ಅಂದ್ರೆ ಒಂದು 40-45 ದಿನದಲ್ಲಿ ಮುಗಿಸ್ತೇನೆ ಯುದ್ಧವನ್ನ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಕೃಪಾಚಾರ್ಯರನ್ನ ಕೇಳ್ತಾನೆ ದುರ್ಯೋಧನ, ನೀವು ಎಷ್ಟು ದಿನ ಸಮಯ ತಗೋತೀರಿ ಅಂತ. ಅವರು ಲೆಕ್ಕ ಹಾಕ್ಬಿಟ್ಟು, ನನಗೆ 2 ತಿಂಗಳು ಬೇಕಪ್ಪ, 60 ದಿನ ಬೇಕು ಈ ಯುದ್ಧ ಮುಗಿಸ್ಲಿಕ್ಕೆ. ಅಂತಿಂತ ಅತಿರಥ ಮಹಾರಥರಿದ್ದಾರೆ. ಅಶ್ವತ್ಥಾಮ, ನೀವೇನ್ ಹೇಳ್ತೀರಿ ಅಂತ. ಗುರುಪುತ್ರ ಅಲ್ವಾ, ಆಚಾರ್ಯ ಪುತ್ರ. ನನಗೆ 10 ದಿನ ಸಾಕು ಅನ್ನತಕ್ಕಂಥದ್ದು ಹೇಳ್ತಾರೆ. ನನಗೆ 10 ದಿನ ಸಾಕು ಅಂತ. ಓ ಪರವಾಗಿಲ್ಲ. ಕರ್ಣ, ನನ್ನ ಗೆಳೆಯ, ನೀನೇನ್ ಹೇಳ್ತೀಯ ಅಂದ್ರೆ, ನನಗೆ 5 ದಿನ ಸಾಕು ಅಂತ ಹೇಳ್ತಾನೆ. 5 ದಿನ ಸಾಕು ಅಂತ. ಭೀಷ್ಮರು ನಕ್ಕೊಂಡು ಎದ್ದೋಗ್ಬಿಡ್ತಾರೆ. ಯಾಕೆ ಪಿತಾಮಹರೇ ಅಂತ ಹೇಳಿದಾಗ, ಇಂಥ ಮಾತುಗಳಿಂದಲೇ ಇಂಥವನಿಂದಲೇ ನೀನು ಮುಳುಗಿರೋದು ಕಣೋ, ನಿನಗೆ ನಮ್ಮ ಧರ್ಮದ ಮಾತುಗಳು ಕೇಳ್ತಿಲ್ಲ, ನಿನ್ನ ನೆತ್ತಿಗತ್ತಿಲ್ಲ, ಇಂಥ ಎಡವಟ್ಟವನ ಮಾತುಗಳೇ. ಯುದ್ಧ ನಡೆಯುತ್ತಲ್ಲ, ಗೊತ್ತಾಗುತ್ತೆ ಬಲಾಬಲಗಳು. ಕುರುಕ್ಷೇತ್ರದಲ್ಲಿ ನಡೆಯುತ್ತಲ್ವ, ಸರಸ್ವತಿ ನದಿ ತೀರದಲ್ಲಿ ನಡೆಯುತ್ತಲ್ವಾ, ಗೊತ್ತಾಗುತ್ತೆ ನಿನಗೆ. ಇಂಥವ್ರ ಮಾತು, ಹೊಗಳು ಭಟ್ರ ಮಾತುಗಳು ಕೇಳ್ಕೊಂಡು ಎಡವಟ್ಟು ಮಾತುಗಳು ಕೇಳ್ಕೊಂಡೆ ನೀನು ನಿನ್ನ ಹಳ್ಳ ನೀನೇ ತೊಡ್ಕೊತಿ ಅಂತ ಬೇಸರದಿಂದ ಎದ್ದೋಗ್ಬಿಡ್ತಾರೆ. ಅದು ನಡೆಯುತ್ತೆ, ನೀವು ನಂಬೋಲ್ಲ. ಕರ್ಣ ಇಷ್ಟಕ್ಕೂ ಮಹಾಭಾರತ ಯುದ್ಧದಲ್ಲಿ 2 ಬಾರಿ ಅಭಿಮನ್ಯುವಿನಿಂದ ಒಡೆಸ್ಕೊತಾನೆ, ಸೋತೋಗ್ತಾನೆ. 2 ಬಾರಿ ಅಭಿಮನ್ಯುವಿನಿಂದ. ಅರ್ಜುನನ ಹತ್ರ ಬಿಟ್ಟುಬಿಡಿ, ಅಭಿಮನ್ಯುವಿನ ಹತ್ರ 2 ಬಾರಿ ಒಡೆಸ್ಕೊತಾನೆ. ಇದು ಲೆಕ್ಕ. ಒಳಗ್ತಾನೆ ತಪ್ಪಿಸ್ಕೊಂಡು. ಭೀಷ್ಮರು ಅವತ್ತೇ ಹೇಳಿದ್ರು ಅನ್ನತಕ್ಕಂಥದ್ದು. ಇದನ್ನ ಗೂಢಾಚಾರರ ಮೂಲಕ ಈ ಮಾತುಗಳನ್ನ ಇಟ್ಟಿರ್ತಾರೆ, ಬಲಾಬಲಗಳು ತಿಳ್ಕೊಳ್ಳಿಕ್ಕೆ. ಧರ್ಮರಾಯರಿಗೆ ಸುದ್ದಿ ಗೊತ್ತಾಗುತ್ತೆ, ನಮ್ಮ ಕಡೆ ಅರ್ಜುನ ಇದ್ದಾನೆ ಅಂತ ಆಚಾರ್ಯರು ಹೇಳಿದ್ರು, ದ್ರೋಣಾಚಾರ್ಯರು ಹೇಳಿದ್ರು, ಭೀಷ್ಮ ಪಿತಾಮಹ ಹೇಳಿದ್ರು, ಕೃಪಾಚಾರ್ಯರು ಹೇಳಿದ್ರು, ಅಶ್ವತ್ಥಾಮನು ಹೇಳ್ದ, ಕರ್ಣನೂ ಹೇಳ್ದ, ದುರ್ಯೋಧನನು ಹೇಳ್ದ. ಅರ್ಜುನನ ಬಲ ದೊಡ್ಡದು ಆದರೂ ಅಂತ ಹೇಳಿದ್ರಲ್ಲ. ನೀನೇನ್ ಹೇಳ್ತೀಯ ಅರ್ಜುನ ಅಂದ್ರೆ, ನನಗೆ ನನ್ನ ಭಗವಂತ ಕೃಷ್ಣನಿದ್ದರೆ, ಒತ್ತಾಸೆಯಾಗಿ ನಿಂತರೆ, ನೀವುಗಳೆಲ್ಲ ಒತ್ತಾಸೆಯಾಗಿ ನಿಂತರೆ 1 ದಿನದಲ್ಲಿ ಇಲ್ಲ 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು. ಒಂದೇ ಒಂದು ಅಸ್ತ್ರ ತೆಗೆದ್ಬಿಟ್ರೆ ಎಲ್ಲರೂ ಭೂಸ್ಥಾಪಿತ ಅಂತ ಹೇಳ್ಬಿಡ್ತಾನೆ. ಕೃಷ್ಣರು ನಕ್ ಬಿಡ್ತಾರೆ. ಆಗ್ಲಿ ನೋಡೋಣ ಅಂತ ಬಿಡಪ್ಪ ಅನ್ನತಕ್ಕಂಥದ್ದು. ಅಷ್ಟು ಶಕ್ತಿ ಈ 19 ಹಾಗೂ ಗುರುವಾರದಲ್ಲಿ ಹುಟ್ಟಿರ್ತಕ್ಕಂಥವರದ್ದು ನಿಮ್ಮದು. ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ ನೆನಪಿಟ್ಕೊಳ್ಳಿ, ನೀವೊಂದು ಅಪರಿಮಿತ ಬಲ. ಅರ್ಜುನ, ದ್ರೋಣ, ಕೃಪ, ಭೀಷ್ಮ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಸೇರಿದರೆ ಒಂದು ಬಲ. ಅದರಲ್ಲೂ 19ನೇ ತಾರೀಕು ಹಾಗೂ ಗುರುವಾರ. ನಿಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇದೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಯು ಆರ್ ಎನಿಗ್ಮಾ. ಯು ಆರ್ ಬಾರ್ನ್ ಟು ಗೈಡ್, ಯು ಆರ್ ಬಾರ್ನ್ ಟು ಹೆಲ್ಪ್, ಯು ಆರ್ ಬಾರ್ನ್ ಟು ಪ್ರೊಟೆಕ್ಟ್. ಅದು ನಿಮ್ಮಲ್ಲಿ ಇರುತ್ತೆ ನೋಡಿ, ಆ ಕ್ಷಾತ್ರ ತೇಜಸ್ಸು ಒಳಗಡೆ. ನೀವು ಯಾರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನಿಮ್ಮಲ್ಲಿ ವೈದಿಕ ಪ್ಲಸ್ ಕ್ಷಾತ್ರಿಯ 2 ಅಂದ್ರೆ ಕ್ಷೇತ್ರಪಾಲಕ ಕ್ಷಾತ್ರಿಯ ಅಂತ ಹೇಳಿದ್ರೆ,
ಕ್ಷತ್ರಿಯ ಅಂದ್ರೆ ಕ್ಷೇತ್ರಪಾಲಕ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ಜಾಗವನ್ನು ಆಳೋದು, ಕಾಪಾಡೋದು, ರಕ್ಷಿಸೋದು ಅಂದ್ರೆ ಒಬ್ಬ ಕ್ಷತ್ರಿಯನಿಗೆ ಮಾತ್ರ. ಅದು ಜನ್ಮತಾ ಬಂದಿರುತ್ತದೆ. ನಿಮಗೆ ಗರ್ಜಿಸ್ತೀರಿ ನೀವು. ನಿಮ್ಗೆ ಅದೊಂದು ಆಳೋದಿಷ್ಟ, ಕಾಪಾಡೋದಿಷ್ಟ, ನೋಡೋದಿಷ್ಟ, ರಕ್ಷೋದಿಷ್ಟ. ನಿಮಗೆ ಲೀಡರ್ ಜನ್ಮತ ಒಬ್ಬ ಲೀಡರ್ ಗುಣಲಕ್ಷಣಗಳಿರ್ತಾವೆ. ಅದ್ರ ಜೊತೆಲಿ ಗುರುವಾರವೂ ಸೇರಿ ಹುಟ್ಟಿದ್ದರೆ ಮಾತ್ರ ಇನ್ನಷ್ಟು ಕಾಪಾಡೋದ್ರಿಂದ ಹಿಡಿದು, ಆಡಳಿತಾತ್ಮಕದಿಂದ ಹಿಡಿದು, ಯುದ್ಧ ಮಾಡುವುದರಿಂದ ಹಿಡಿದು, ತಂತ್ರ ಮಾಡುವುದರಿಂದ ಹಿಡಿದು ಎಲ್ಲವೂ ಇರುತ್ತೆ. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಮಕ್ಕಳೇ. 100 ಜನರಿಗೆ ಅನ್ನ ಕೊಡುವಂತ, ನೆರಳು ಕೊಡುವಂತ ಶಕ್ತಿ ನಿಮ್ಮದು. ಹೌದೋ ಅಲ್ವೋ, ನಿಜಾನೋ ಅಲ್ವೋ, ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ? ಐ ವಿಲ್ ಬಿ ವೈಟಿಂಗ್. ನಮ್ಮ ಈ ಸಂಚಿಕೆಗಳು ತುಂಬಾ ಇಷ್ಟ ಆಗಿರ್ತಕ್ಕಂಥವ್ರು ಆದಷ್ಟು ಆತ್ಮೀಯರಿಗೆ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹೊಸದಾಗಿ ಕಾರ್ಯಕ್ರಮ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಭಾದ್ರ ನಕ್ಷತ್ರ. ಚಂದ್ರ ಶನಿಸಾರದಲ್ಲಿದ್ದು, ಶನಿಯೂ ಕೂಡ ಶನಿಸಾರದಲ್ಲಿರೋದ್ರಿಂದ ಒಂದು ರೀತಿ ಕಾಲಾಷ್ಟಮಿ ನೋಡಿ. ಮೇಘಗಳ ಗರ್ಜನೆ, ಬೆಂಕಿಯ ಗರ್ಜನೆ, ಯುದ್ಧಗಳ ಗರ್ಜನೆ, ಪ್ರಕೃತಿಯ ಮುನಿಸು. ಭಗವಂತನೇ ಕಾಪಾಡಬೇಕು. ಎಲ್ಲರೂ ಇವತ್ತಾಯ್ತು ಅಂದ್ರೆ ಸಂಜೆ ಒಂದು ಬೂದು ಗುಂಬಳಗಾಯಿಯ ದೀಪವನ್ನು ನಿಮ್ಮ ಮನೆಯ ಬಳಿ ಇರತಕ್ಕಂಥ ಗ್ರಾಮದೇವಿ ಹಚ್ಚಿ. ಅಯ್ಯ, ಯಾರಿಗಾದ್ರೂ ನೋವೇ ಅಯ್ಯ, ಯಾರಿಗಾದರೂ ನೋವೇ ಅಯ್ಯ, ನೋವೇ ಅಯ್ಯ. ಯಾರ ಮನೇಲಿ ಜೀವ ಹೋದ್ರು ಅಕಾಲಿಕ ಮೃತ್ಯು, ಅಕಾಲಿಕ ಮರಣ, ಅಕಾಲಿಕ ನೋವುಗಳು, ತೊಂದರೆಗಳು, ಅತಿವೃಷ್ಟಿ, ಅನಾವೃಷ್ಟಿ. ಯಾರಾದರೂ ಅಯ್ಯ, ಅವನೊಂದು ಬೆಳೆ ಇಟ್ಟಿದ್ದಾನಯ್ಯ ನಮ್ಮ ರೈತ, ನಮ್ಮ ಆತ್ಮ ಬಂಧು, ನಮ್ಮ ಅನ್ನ ಬಂಧು, ನಮ್ಮ ಧರ್ಮ ಬಂಧು, ನಮ್ಮ ದೈವವೇ ನಮ್ಮ ರೈತನಯ್ಯ. ಅವನು ತಣ್ಣಗಿರ್ಬೇಕಯ್ಯ, ಅವನು ಬೆಳೆ ಇಟ್ಟು ಅಯ್ಯ ಬೇಡ. ಎಲ್ಲರೂ ಅವನಿಗೆ ನೋವಾಗದಾಗೆ ಪ್ರಕೃತಿ ಇಷ್ಟೊಂದು ಮುನಿಸ್ಕೊಳ್ಳೋದು ಬೇಡ. ಕಾಲಕ್ಕೆ ಮೇಘಗಳು ಎಷ್ಟು ಬರಬೇಕೋ, ಅತಿಯಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಎಲ್ಲರೂ ಒಂದು ಗ್ರಾಮದೇವಿ ನಿಮ್ಮ ಮನೆ ಹತ್ರ. ಇಲ್ಲ ಗುರುಗಳು, ಹೊಸಲು ಹೊರಗಡೆ ಆದ್ರೆ ಇವತ್ತೊಂದು ಪುಟ್ಟದಾಗಿ ಬೂದು ಗುಂಬಳಗೆ ಒಂದು ಚಿಕ್ಕದು ತಗೊಬನ್ನಿ, ಕುಯ್ದು ಒಳಗಡೆ ಇರೋ ಬೊಜ್ಜು ತೆಗೆದು ಎಣ್ಣೆ ಹಾಕಿ ಒಂದು ಬಟ್ಟೆ ಬತ್ತಿ ಮಾಡ್ಕೊಳ್ಳಿ, ಹಚ್ಚಿ ಒಂದು ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡಿ ಮಕ್ಕಳೇ. ಮೇಷರಾಶಿ. ಒಂಥರ ಮಂದಗಮನಂ, ಎಲ್ಲ ನಿಧಾನ, ಏನೋ ಮಂಪರು, ಏನೋ ನಿದ್ರಾಭಾವ, ಏನೋ ಸೋಮಾರಿತನದ ಭಾವ. ಒಂದು ಪುಟ್ಟ ತೆಂಗಿನೆಣ್ಣೆ ದೀಪ ಹಚ್ಚಿ ಹೋಗಿ, ಸ್ವಲ್ಪ ಬೇಗ ಆಗುತ್ತೆ. ಶನಿ ಚಂದ್ರ ನಿದ್ರೆ, ಹೋಳಿ ಮಾಡೋಣ, ಆಗಲಿ, ಹೋಗೋಣ, ನೋಡೋಣ ಅನ್ನತಕ್ಕಂಥ ಭಾವ ಮಾಡಿಸ್ತಾರೆ. ಅದಕ್ಕೋಸ್ಕರ ಅಷ್ಟು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ ಚೆನ್ನಾಗಿದೆ. ಶನಿ ಚಂದ್ರ ಇಬ್ಬರೂ ಲಾಭದಲ್ಲಿ. ಹುಳಿ ಪದಾರ್ಥಗಳ ವ್ಯಾಪಾರ, ಮೆಸ್ಸು, ಪುಟ್ಟದಾಗಿ ಒಂದು ಮೆಸ್ ಇಟ್ಕೊಂಡಿದ್ದೀರ. ಲಿಕ್ಕರು, ಆಯಿಲು, ಪೆಟ್ರೋಲು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ಅನುಕೂಲ. ಮಿಥುನ ರಾಶಿ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಯಾಕಂದ್ರೆ ಗುರುಚಂದ್ರ, ಗುರು ಶನಿ, ಸೂರ್ಯ, ಶನಿ, ಬುಧ, ಶನಿ ಕೇಂದ್ರದಲ್ಲಿ ಪಂಚಗ್ರಹಗಳು ನಿಮ್ಮನ್ನ ನೋಡ್ತಿರೋದ್ರಿಂದ, ನಿಮ್ಮ ಮನೆಗೆ ಒಳಪಟ್ಟಿರೋದ್ರಿಂದ ಬ್ಯೂಟಿಫುಲ್. ತಂತ್ರಗಾರಿಕೆ, ಎಲೆಕ್ಟ್ರಾನಿಕ್ಸು, ಇಂಜಿನಿಯರಿಂಗು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್, ರಾಜಕೀಯ, ಗೌರ್ಮೆಂಟ್ ರೀತಿಯ ವೃತ್ತಿ ಉದ್ಯೋಗ ಕೆಲಸಗಳು ಅನುಕೂಲ ಸಿಗ್ತದೆ. ಕರ್ಕಾಟಕ ರಾಶಿ. ಶುಭ ಸುದ್ದಿ ಒಂದುಂಟು. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ವ್ಯವಹಾರ ಪರವಾಗಿ
ಮನೆಯ ಪರವಾಗಿ. ಅಷ್ಟಮದಲ್ಲಿದ್ದಂಥ ಚಂದ್ರ ಭಾಗ್ಯಕ್ಕೆ ಬಂದಿದ್ದಾನೆ, ಭಾಗ್ಯದಲ್ಲಿ ಶನಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸ್ವಲ್ಪ ಜವಾಬ್ದಾರಿ ದೊಡ್ಡದಾಗುತ್ತೆ ಅಷ್ಟೇ, ತೊಂದರೆಗಳೇನಿಲ್ಲ. ಸಿಕ್ಕಾಬಿಟ್ಟೆ ಕೆಲವೊಂದು ಖರ್ಚು ವೆಚ್ಚಗಳು ಬರ್ತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಚಂದ್ರ ಅಷ್ಟಮ, ಶನಿಯೂ ಅಷ್ಟಮ. ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಸ್ವಲ್ಪ ಪರಿಶ್ರಮವೇ. ಅಂಥ ಸಮಸ್ಯೆಗಳಲ್ಲಿ ಸಿಲುಕಿರೋರಿಗೆ ಬರೆಯೇ. ಉಪ್ಪು ತಿಂದವನು ನೀರು ಕುಡಿಬೇಕು ಮಕ್ಕಳೇ. ಉಪ್ಪು ತಿಂದವನು, ಮೋಸ ಮಾಡಿದವನು ಅನುಭವಿಸ್ಲೇಬೇಕು. ಮಾಡಿರ್ತೇವೆ ನಾವು. ನಮಗೇನು ಗೊತ್ತಾ, ನಾನು ಮಾಡೋದು ನನಗೆ ಸರಿ, ನನ್ನ ಆಲೋಚನೆ ಸರಿ, ನಾನು ಹೋಗ್ತಿರೋ ದಾರಿ ಸರಿ. ಇಲ್ಲ, ನಮಗೆ ಅಂತ ಒಂದು ಕಾನೂನು, ನಿಬಂಧನೆ, ವೈದಿಕ ಸಂಪ್ರದಾಯ, ರೀತಿ ರಿವಾಜುಗಳು ಇದೆ. ಅಕ್ಕನ ಹತ್ರ ಹೀಗಿರ್ಬೇಕು, ತಂಗಿ ಹತ್ರ ಹೇಗಿರ್ಬೇಕು, ಎಲ್ಲಿ ಹೇಗಿರ್ಬೇಕು, ಹೆಂಗಿರ್ಬೇಕು. ನಮ್ಮ ಭಾರತ ಕಂಡ ಸಂಪ್ರದಾಯಗಳ ಮಹಾಸಾಗರ. ಇವತ್ತು ಈ ಪಾಶ್ಚಿಮಾತ್ಯದ್ದು ಬಂದು ಈ ರೀಲ್ಸ್ ಹುಚ್ಚಿ ಏನೇನೋ ಮಾಡ್ತಿದ್ದಾರೆ. ತೋರಿಸ್ಬಾರ್ದನ್ನೆಲ್ಲ ತೋರಿಸ್ತಿದ್ದಾರೆ. ಎಂತೆಂಥದ್ದು ಒಂಥರ ವಿಚಿತ್ರವಾಗಿ ಮಾಡ್ತಿದ್ದಾರೆ. ಅದು ಯಾವ ಸಿಗ್ನಲ್ ಅನ್ನ ಕಳಿಸ್ತಿದೆ ಅನ್ನೋದೊಂದು ಇದೆಯಾ? ಇನ್ನೊಬ್ಬರಿಗೆ ನಾವು ಯಾವ ರೀತಿಯ ಪ್ರಚೋದನೆ ಮಾಡ್ತಿದ್ದೇವೆ ಅನ್ನೋದು. ಮಾಡಬಾರದು ಮಾಡಿದ್ರೆ ಆಗಬಾರದಾಗುತ್ತೆ. ಹೋಗಿ ಎಲ್ಲರಿಗೂ ಓಡ್ತೇವೆ, ಎಲ್ಲರಿಗೂ ತಪ್ಪಿಸಿಕೊಳ್ಳಲಾರಿರಿ ಪ್ರಕೃತಿಯ ಮಾಯೆಯಿಂದ. ಎಚ್ಚರಿಕೆ. ಸಿಂಹಂ, ಆರೋಗ್ಯದ ಕಡೆ ನೀವು ನೋಡ್ಕೊಳ್ಳಿ. ದೊಡ್ಡ ಕಾರ್ಯ, ದೊಡ್ಡ ಕೈಂಕರ್ಯ ಬೇಡ. ಶ್ರೀನಿವಾಸರ ದರ್ಶನಂ, ಸಮಾಧಾನ. ಕನ್ಯಾ ರಾಶಿ ಚೆನ್ನಾಗಿದೆ, ಬಟ್ ಏನೋ ಕೆಲವು ಕಾರ್ಯಗಳು ಬೆಳೆದ ಹಾಗೆ. ಜುಲೈ 28 ಕಳೀಲಿ. ಕುಜ 12ನೇ ಮನೆ, ಅಷ್ಟಮಾಧಿಪತಿ ವ್ಯಯಭಾವ. ಏನೋ ಒಂದು ಒತ್ತಡ, ವ್ಯವಹಾರದ ಒತ್ತಡ, ಉದ್ಯೋಗದ ಒತ್ತಡ, ಹಣಕಾಸಿನ ಒತ್ತಡ, ಕುಟುಂಬದ ಒತ್ತಡ ಅನ್ನತಕ್ಕಂಥದ್ದು. ಕೇಂದ್ರದಲ್ಲಿರತಕ್ಕಂಥ ಗುರು, ಬುಧ, ಸೂರ್ಯ ವೃತ್ತಿ, ಉದ್ಯೋಗ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸಮಸ್ಯೆಗಳೇನಿಲ್ಲ, ಅನುಕೂಲಿಸಿದ್ದು. ದೂರ ಪ್ರಯಾಣ ಬೇಡ. ತುಲಾ ರಾಶಿ ಚೆನ್ನಾಗಿದೆ. ಇಂಜಿನಿಯರಿಂಗ್, ಡಾಕ್ಟರ್, ಮೆಡಿಸಿನ್, ಎಜುಕೇಶನ್ ಈ ರೀತಿಯಲ್ಲಿ ವೃತ್ತಿ. ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಿ, ಕೂಲಿ ಕೆಲಸ, ಡ್ರೈವರ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಆಫೀಸ್ ಬಾಯ್ ಕೆಲಸ ತುಂಬ ಕೆಳಮಟ್ಟದ್ದಾದರೂ ಸರಿಯೇ. ವೃತ್ತಿಯ ಮಕ್ಕಳೇ ಕೆಳಮಟ್ಟ ಅಂತ ಯಾಕೆ ಅನ್ಕೋತೀರಾ? ನಾನು ಮಾಡಿದ್ದೇನಪ್ಪ, ನನಗೆ ಗರ್ವ ಇದೆ, ಅದೆಲ್ಲ ಮಾಡಿದ್ದಕ್ಕೆ ಏನೋ ಐ ಗಾಟ್ ದ ಬೆಸ್ಟ್ ಪೊಸಿಷನ್, ಐ ಗಾಟ್ ದ ಬೆಸ್ಟ್ ಪೀಪಲ್. ನಿಮ್ಮಂತ ತುಂಬ ದೊಡ್ಡವರ ಜೊತೆ ಕುಳಿತಿದ್ದಾನೆ. ಅಷ್ಟು ದೊಡ್ಡ ದೊಡ್ಡ ಸಾಧಕರ ಜೊತೆಲಿ ಕುಳಿತಿದ್ದಾನೆ. ನನಗೆ ಆ ಒಂದು ಹಮ್ಮೂ ಇಲ್ಲ, ಬೆಮ್ಮೂ ಇಲ್ಲ. ನಾನು ನೋಡದ್ದ, ನಾನು ಇಲ್ಲದ ಸ್ಥಾನವ, ನಾನು ನೋಡಲಾರದ ಸ್ಥಾನವ ಅಂತ ಅಷ್ಟೇ. ತುಲಾರಾಶಿ ಯಾವ ವೃತ್ತಿಯಲ್ಲಿದ್ದರೂ ಅದೃಷ್ಟಗತಿ. ನಾನು ಚೆನ್ನಾಗಿದೆ. ವೃಶ್ಚಿಕ ರಾಶಿ ಇದೆ, ದುಡಿತವಿದೆ, ಏನೋ ಒಂದು ಹೊರೆ, ಕಮಿಟ್ಮೆಂಟ್ ಅನ್ನತಕ್ಕಂಥ. ಪಂಚಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಕ್ಕಳು, ಮನೆ, ಜವಾಬ್ದಾರಿ, ಹಣಕಾಸು ಈ ಥರದ್ದು ನಿಮಗೆ ನೀವೇ ಸ್ವಲ್ಪ ಹುಳಿ ಮಾಡ್ಕೋತೀರಿ. ಆಯಿತು ಅಂದರೆ ಇವತ್ತು ಪುಟ್ಟದಾಗಿ ಒಂದು ಸಣ್ಣ ಬೆಲ್ಲದ ದೀಪ ಹಚ್ಕೊಳ್ಳಿ. ಒಂದು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಒಮ್ಮೆ ಆದರೂ ಕೇಳ್ತಕ್ಕಂಥದ್ದು ಮಾಡಿ. ಆದಾಯ ಕೊರತೆ ಇಲ್ಲ. ಧನಸ್ಸು ರಾಶಿ ಅರ್ಧಾಷ್ಟಮ ಶನಿ ನಡೀತಿದೆ. ಗುರು ಚೆನ್ನಾಗಿದ್ರು ಕೂಡ ಅರ್ಧಾಷ್ಟಮ ಶನಿ ಓಡ್ಲೇಬೇಕು ಅನ್ನತಕ್ಕಂಥದ್ದು. ಒಂಥರ ಕಾರ್ ಇದೆ, ಬ್ಯೂಟಿಫುಲ್, ಕಾರ್ ಮೇಲೆ ಲೋನ್ ಇದೆ. ಮನೆ ಇದೆ, ಮನೆ ಮೇಲೆ ಲೋನ್ ಇದೆ. ಮದುವೆ ಆಗಿದೆ, ಹೆಂಡತಿನ ಪೋಷಿಸೋ ಜವಾಬ್ದಾರಿ ಇದೆ, ಮಕ್ಕಳನ್ನು ಪೋಷಿಸೋ ಜವಾಬ್ದಾರಿ ಇದೆ. ಆ ಥರ ಒಂದು ಹೊರೆ ಜವಾಬ್ದಾರಿಯಿಂದ ನಲುಗ್ತಿರ್ತೀರಿ. ಹನುಮೋಪಾಸನ, ಹನುಮ ದರ್ಶನ, ಸಮಾಧಾನ. ಮಕರ ರಾಶಿ ದ್ಯೋಗತಿ. 3ನೇ ಮನೆಯಲ್ಲಿ ಶನಿ ಇರೋದು ಒಳ್ಳೆಯದು. ಅದ್ರ ಜೊತೆಲಿ ಚಂದ್ರನೂ ಸೇರ್ಕೊಂಡು ಶನಿಯ ಸಾರದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿರತಕ್ಕಂಥ ಭಾವ. ಶನಿ ನೋಡ್ತಕ್ಕಂಥದ್ದು ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದ್ದಾನೆ, ವ್ಯಯಸ್ಥಾನವನ್ನು ನೋಡ್ತಿರ್ತಕ್ಕಂಥದ್ದು. ದುಡಿತೀರಿ, ದುಡ್ತಿರ್ತಕ್ಕಂಥದ್ದೇ
ಅಷ್ಟೇ ಖರ್ಚುಗಳು ಇರ್ತಕ್ಕಂಥದ್ದು ಇರುತ್ತೆ. ಧೈರ್ಯಂ ಸ್ಥೈರ್ಯಂ ವಿಜಯಲಕ್ಷ್ಮಿ ವಿಜಯಂ. ಧೈರ್ಯದ ದಿನ. ಎಂಥ ಒಂದು ಕಷ್ಟ, ಒದ್ದಾಟ, ಎಳೆದಾಟ ಏನು ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಅದ್ಭುತ ಅವಕಾಶಗಳ ಸಿಂಚನ ಇರತಕ್ಕಂಥ ಒಂದು ದಿನ. ಕುಂಭರಾಶಿ ಸ್ವಲ್ಪ ಹೊರೆ, ಓಡಾಟ, ಸುತ್ತಾಟ, ಒತ್ತಡ, ಕೆಲಸ ಕಾರ್ಯ ಇವುಗಳ ಭಾವಾರ್ಥದಿಂದ ಸ್ವಲ್ಪ ಎಳೆದಾಟ ಆಗತಕ್ಕಂಥ ಒಂದು ದಿನವಾಗಿರ್ತಕ್ಕಂಥದ್ದಿರುತ್ತೆ. ಉಳಿಯ ದೂರದ ಕೆಲಸ ಜಾಗ್ರತೆ, ಗೊತ್ತಿಲ್ಲದ ವ್ಯಕ್ತಿಗಳ ಜೊತೆ ಜಾಗ್ರತೆ. ಎಸ್ಪೆಷಲಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಜವಾಬ್ದಾರಿಯುಕ್ತ ಸ್ಥಾನದಲ್ಲಿದ್ದೀರಾ, ಸ್ವಲ್ಪ ಹೊರೆ. ದೊಡ್ಡಣ್ಣ, ದೊಡ್ಡ ಅತ್ತಿಗೆ, ದೊಡ್ಡ ಯಜಮಾನ, ದೊಡ್ಡ ಗುರು, ಇದು ಸ್ವಲ್ಪ ಕೋಲ್ಡಿಂದ ಬಳಲ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಮೀನರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಓಡಲೇಬೇಕು, ನಿಮ್ಗೆ ಯಾರೂ ಇಲ್ಲ ಮೀನರಾಶಿಗೆ. ನೀವು ಓಡಿದ್ರೇ ಒಪ್ಪತ್ತು ಊಟ ಅನ್ನತಕ್ಕಂಥದ್ದು. ನೀವು ಇವತ್ತು ಓಡಿ 3 ಹೊತ್ತು ಊಟ ಮಾಡಬಲ್ರಿ, 3 ಜನಕ್ಕೆ 30 ಜನಕ್ಕೂ ಅನ್ನ ಹಾಕಬಲ್ರಿ. ನೀವು ಇವತ್ತೆಷ್ಟು ಓಡ್ತಿರೋ ಅಷ್ಟು ಕೊಡ್ತಾನೆ. 8 ಅವರ್ ಓಡ್ತೀನಂದ್ರೆ 8 ಅವರ್, 16 ಅವರ್ ಓಡ್ತೀನಂದ್ರೆ 16 ಜನದಷ್ಟು ಕೆಲಸ ಮಾಡ್ತೀನಂದ್ರೆ 16 ಜನದಷ್ಟು ಕೆಲಸ. ಅಂಥದ್ದೊಂದು ಸಾಮರ್ಥ್ಯ, ಶಕ್ತಿ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.